ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಿಷ್ಕಳಂಕಚಂದ್ರವದನ ಶುಕ್ಲವಸನ ಲಕ್ಷ ಶಶಿವರ್ಣ ಪ್ರಸನ್ನ ನಾಲ್ಕು ತೋಳಿನ ವಿಷ್ಣು ನಮ್ಮ ವಿಘ್ನಗಳ ಭಕ್ತನೆ ವರಸಿ ರಕ್ಷಿಸಲಿ. ಕೇಳಿಸ್ತಾ ಪದ್ಯ ಓದ್ಲಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸ್ವಾಮಿ. ಇವತ್ತು 20 ಪದ್ಯ ಆಗಿತ್ತು. 21ನೇ ಪದ್ಯ. ಹಿಂದಿನ ಪದ್ಯದಲ್ಲಿ 20ನೇ ಪದ್ಯದಲ್ಲಿ ಹೇಳಿದ್ರು, ಜೀವನಿಗೂ ಪರಮಾತ್ಮನಿಗೂ, ಮುಕ್ತರಾದ ಜೀವರಿಗೂ ಪರಮಾತ್ಮನಿಗೂ ಐಕ್ಯ ಇಲ್ಲ. ಸಾಯುಜ್ಯ ಮೋಕ್ಷ. ಸಾಯುಜ್ಯ ಅಂದ್ರೆ ಐಕ್ಯ ಅಂತ ಅರ್ಥ ಅಲ್ಲ. ಸಾಯುಜ್ಯ ಅನ್ನೋ ಶಬ್ದವೇ ವ್ಯಾಕರಣದ ಪ್ರಕಾರ ಯುಜಿರ್ ಯೋಗೆ, ಯೋಗ ಸಂಯೋಗ, ಒಂದೇ ಕಡೆ ಸೇರೋದು ಅಂತ ಅರ್ಥ. ಒಂದೇ ದೇಹದಲ್ಲಿ, ಪರಮಾತ್ಮನ ದೇಹದಲ್ಲಿ ಮುಕ್ತ ಜೀವರು ಸೇರ್ತಾರೆ, ಅದು ಸಾಯುಜ್ಯ. ಯುಜಿರ್ ಯೋಗೆ ಎನ್ನುವ ಧಾತುವಿನಿಂದ ಆ ಶಬ್ದ ಆಯಿತು. ಅದು ಪಾಣಿನಿ ವ್ಯಾಕರಣದಿಂದ ಸಿದ್ಧ ಆಗ್ತದೆ. ಅದನ್ನ ಹಿಂದಿನ ಪದ್ಯದಲ್ಲಿ ಹೇಳಿದ್ರು. ಸಾಯುಜ್ಯವೆಂಬ ಶಬ್ದವು ಶಾಬ್ದಿಕರಿಗೆ, ಶಾಬ್ದಿಕರು ಅಂದರೆ ವ್ಯಾಕರಣದವರು, ಯುಜಿರ್ ಯೋಗೆ ಎಂಬ ಧಾತುವಿನಿಂದ ಆಯಿತೆಂಬುದು ಸಿದ್ಧ. ಯುಜಿರ್ ಯೋಗೆ, ಅದರಿಂದ ಸಾಯುಜ್ಯ ಅನ್ನೋ ಶಬ್ದ ಬಂದಿರೋದು. ಅಂದ್ರೆ ಯೋಗ ಅಂತ ಅರ್ಥ. ಯೋಗ ಅಂದ್ರೆ ಸಂಯೋಗ, ಒಟ್ಟು ಸೇರೋದು. ಅದರಿಂದ ಬಾಯಿಗೆ ಬೀಗವಾಯಿತಲ್ಲ ಖಳ. ಐಕ್ಯ ಅಂತನೋ ಅರ್ಥ ಹೇಳಲಿಕ್ಕೆ ಹೋದ್ರೆ ಆ ಸಾಯುಜ್ಯ ಅನ್ನೋ ಶಬ್ದವೇ ಬಾಯಿಗೆ ಬೀಗ ಹಾಕಿಬಿಡ್ತದೆ. ಯಾಕೆ? ಐಕ್ಯ ಅಲ್ಲ, ಸಂಬಂಧ ಮಾತ್ರ. ಒಂದೇ ದೇಹದೊಳಗೆ ಜೀವರಿಗೂ ಪರಮಾತ್ಮನಿಗೂ ಸಂಬಂಧ ಆಗೋದು. ಇಷ್ಟು ಹೇಳಿದ್ರು. ಈಗ 21ನೇ ಪದ್ಯ. ಹರಿಯ ಸರ್ವಾಂಗದಿ ತುಂಬಿರ್ದ ದೇವರ ಇರವೇ ಸಾಯುಜ್ಯವೆನಿಸುವುದು. ಮರುಳಾಗಬೇಡ ಮಾನವ ಸರ್ವೇಶನೆತ್ತ, ಹರಿ ಅನುವ್ರತ ಮುಕ್ತರೆತ್ತ. ಸಾಯುಜ್ಯ ಅಂದ್ರೆ ಏನು? ಹರಿಯ ಸರ್ವಾಂಗದಿ ತುಂಬಿರ್ದ ದೇವರ ಇರವೇ. ಪರಮಾತ್ಮನ ಎಲ್ಲ ಅಂಗಗಳಲ್ಲಿ ದೇವತೆಗಳು ಇರ್ತಾರೆ ಮುಕ್ತಿಯಲ್ಲಿ. ಯಾವ್ಯಾವ ಅಂಗದಿಂದ ಯಾರ್ಯಾರು ಹುಟ್ಟಿರ್ತಾರೆ ಸೃಷ್ಟಿ ಕಾಲದಲ್ಲಿ, ಆ ದೇವತೆಗಳು ಆಯಾ ಅಂಗವನ್ನ ಪ್ರವೇಶ ಮಾಡಿ ಇರ್ತಾರೆ. ಆ ಇರ್ಬೇಕೆಂದ್ರೆ ಅಸ್ತಿತ್ವ, ಆಯಾ ದೇಹದಲ್ಲಿ ಪ್ರವೇಶ, ಅದಕ್ಕೇನೆ ಸಾಯುಜ್ಯ ಅಂತ ಹೆಸರು. ಎಲ್ಲ ಅಂಗದಲ್ಲೂ ದೇವತೆಗಳು ಇರ್ತಾರೆ. ಈಗ ಕಣ್ಣಿನಲ್ಲಿ ಸೂರ್ಯ, ಕಿವಿಯಲ್ಲಿ ದಿಕ್ಪಾಲಕರು, ಹೀಗೆ ಯಾವ್ಯಾವುದರಿಂದ ಹುಟ್ಟಿದ್ರೋ ಆಯಾ ಅಂಗದಲ್ಲಿ ಹೋಗಿ ಸೇರ್ಕೋತಾರೆ. ಹರಿಯ ಸರ್ವಾಂಗದಿ ತುಂಬಿರ್ದ ದೇವರ ಇರವೇ. ಇರವೇ ಅಂದ್ರೆ ಅವರ ಎಕ್ಸಿಸ್ಟೆನ್ಸ್, ಅವರ ಅಸ್ತಿತ್ವ, ಅದೇ ಸಾಯುಜ್ಯವೆನಿಸುವುದು. ಮರುಳಾಗಬೇಡ, ಐಕ್ಯ ಅಂತ ತಿಳ್ಕೋಬೇಡ ಮಾನವ. ಸರ್ವೇಶನೆತ್ತ, ಸರ್ವಸ್ವಾಮಿಯಾದ ಪರಮಾತ್ಮ ಎಲ್ಲಿ? ಹರಿಯ ಅನುವ್ರತ ಮುಕ್ತರೆತ್ತ. ಮುಕ್ತರೆಲ್ಲ ಹರಿಯ ಅನುವ್ರತರು, ಅಂದ್ರೆ ಅವರ ಸೇವಕರು. ಅದು ಭಾಗವತದಲ್ಲಿ ಅನುವ್ರತ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರೆ ಮುಕ್ತರಿಗೆ. ಅನುವ್ರತ ಯತ್ರ ಸುರಃ ಸುರಾರ್ಚಿತಾ ಅಂತ. ಎಲ್ಲ ಮುಕ್ತರು ಅನುವ್ರತರಾಗಿರೋದ್ರಿಂದ ಪರಮಾತ್ಮನ ಐಕ್ಯ ಇನ್ನು ಸೃಷ್ಟಿ ಯಾಕಾಯ್ತು, ಏನು, ಯಾಕೆ ಮಾಡಿದೆ ಸೃಷ್ಟಿ ಅನ್ನೋದನ್ನ ಮುಂದಿನ ಪದ್ಯದಿಂದ ಹೇಳ್ತಾರೆ. ಭಾಗವತದ ಒಂದು ಶ್ಲೋಕ ಇದೆ, ಇದು ಮಹಾಭಾರತ ತಾತ್ಪರ್ಯನಿರ್ಣಯ. ಆ ತಾತ್ಪರ್ಯನಿರ್ಣಯದ ಶ್ಲೋಕ ಇಟ್ಕೊಂಡು ಅದರ ಅರ್ಥವನ್ನೇ ಬಿಡಿಸ್ತಾರೆ ರಾಜರು. ಸ್ರಕ್ಷೇ ಹಿ ಚೇತನ ಗಣಾನ್ ಸುಖ ದುಃಖ ಮಧ್ಯ ಸಂಪ್ರಾಪ್ತ ಏತನುಭೃತಾಂ ವಿಹೃತಿಂ ಹಮೇಚ್ಛನ್ ಸೋಯಂ ವಿಹಾರ ಇಹ ಮೇತನುಭೃತ್ ಸ್ವಭಾವ ಭೂತಿ ಕೃದೇವ ಭೂತ್ಯಾಹ ಅಂತ ತಾತ್ಪರ್ಯನಿರ್ಣಯದ್ದು. ಸೃಷ್ಟಿಯ ಉದ್ದೇಶವನ್ನ ಆ ಶ್ಲೋಕದಲ್ಲಿ ಹೇಳಿದ್ದಾರೆ ಆಚಾರ್ಯ. ಸೃಷ್ಟೇ ಹಿ ಚೇತನ ಗಣ, ಸೃಕ್ಷೇ ಹಿ ಚೇತನ ಗಣಾನ್. ಭಗವಂತ ಯೋಚನೆ ಮಾಡಿದ್ನಂತೆ ಸೃಷ್ಟಿ ಕಾಲದಲ್ಲಿ, ನಾನು ಎಲ್ಲಾ ಜೀವರನ್ನು ಸೃಷ್ಟಿ ಮಾಡ್ತೇನೆ. ಯಾಕೆ? ಸುಖ ದುಃಖ ಮಧ್ಯ ಸಂಪ್ರಾಪ್ತೆಯೇ.
ಕೆಲವರಿಗೆ ಸುಖ ಕೊಡ್ಲಿಕ್ಕೆ, ಕೆಲವರಿಗೆ ದುಃಖ ಕೊಡ್ಲಿಕ್ಕೆ, ಕೆಲವರಿಗೆ ಮಧ್ಯ ಅಂದ್ರೆ ಮಿಶ್ರ ಫಲ ಕೊಡ್ಲಿಕ್ಕೆ ಆ ಜೀವರನ್ನ ಸೃಷ್ಟಿ ಮಾಡ್ತೇನೆ. ವಿವೃತ್ತಿ ನನಗೆ ವಿಹಾರ, ಇದು ಸೃಷ್ಟಿ ಅನ್ನೋದು ತನಗೊಂದು ಲೀಲೆ ಅಷ್ಟೇ. ಸ್ವಯಂ ವಿಹಾರ ಇಹಮೇ, ನನ್ನ ಈ ಲೀಲೆ ಆಯಾ ಜೀವರಿಗೆ ತಮ್ಮ ಸ್ವಭಾವದ ಅಭಿವ್ಯಕ್ತಿಗೆ ಕಾರಣ ಆಗ್ತದೆ. ತಮ್ಮ ಸ್ವಭಾವ ಅಭಿವ್ಯಕ್ತ ಮಾಡಿಕೊಂಡು ಸುಖ ಇದ್ರೆ ಸುಖ, ದುಃಖ ಇದ್ರೆ ದುಃಖ, ಮಿಶ್ರ ಫಲ ಅದನ್ನು ಅನುಭವಿಸಲಿಕ್ಕೆ ಕಾರಣ ಆಗಬೇಕು ನನ್ನ ವಿಹಾರ ಅಂತ ವಿಚಾರ ಮಾಡಿ ಲಕ್ಷ್ಮೀ ದೇವಿಗೆ ಭೂತಿಕೃದೇ ಭೂತ್ಯಾಹ, ಲಕ್ಷ್ಮೀ ದೇವಿಗೆ ಮಾತ್ರ ಅವಳ ವೈಭವಕ್ಕೆ ಕಾರಣ. ಭಗವಂತನ ಈ ಸೃಷ್ಟಿ ಅನ್ನೋ ವಿಹಾರ ಲಕ್ಷ್ಮಿಯ ವೈಭವಕ್ಕೆ ಕಾರಣ, ಜೀವರಿಗೆ ಅವರ ಸ್ವಭಾವದ ಅಭಿವ್ಯಕ್ತಿಗೆ ಕಾರಣ, ನನಗೆ ವಿಹಾರ ಲೀಲೆ. ಹೀಗಿಟ್ಟುಕೊಂಡು ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಅದನ್ನ ರಾಜರು ಹೇಳ್ತಾರೆ, ಮತ್ತೊಂದು ತಂಡದ ಜೀವರಾಶಿಗಳಿಗೆ, ಅಂದ್ರೆ ಹಿಂದಿನ ಕಲ್ಪದಲ್ಲಿ ಬಂದವರೆಲ್ಲ ಲಯ ಆಗೋಯ್ತು, ಅವ್ರಿಗೆ ಏನೇನ್ ಬೇಕೋ ಆ ಗತಿ ಆಗೋಯ್ತು. ಕೆಲವರಿಗೆ ಮೋಕ್ಷ, ಕೆಲವರಿಗೆ ನಿತ್ಯ ಸಂಸಾರ, ಕೆಲವರಿಗೆ ತಮಸ್ಸು. ಮತ್ತೊಂದು ತಂಡದ ಜೀವರಾಶಿಗಳಿಗೆ ಇನ್ನು ಹೊಸ ಕಲ್ಪ ಸೃಷ್ಟಿ ಆಗುವಾಗ ಇನ್ನೊಂದು ತಂಡವನ್ನು ಸೃಷ್ಟಿ ಮಾಡ್ತಾನೆ. ಆ ತಂಡದ ಜೀವರಾಶಿಗಳಿಗೆ ಮುಕ್ತಿಯ ಮೊದಲಾದ ಗತಿಯ ಅಂದ್ರೆ ಕೆಲವರಿಗೆ ಮೋಕ್ಷ, ಕೆಲವರಿಗೆ ನಿತ್ಯ ಸಂಸಾರ, ಕೆಲವರಿಗೆ ಅಂಧಂತಮಸ್ಸು ನರಕ. ಈ ಗತಿಯನ್ನ ಚಿತ್ತಜನಯ್ಯನು ಇತ್ತಪನೆಂದು, ಚಿತ್ತಜನಯ್ಯ ಅಂದ್ರೆ ಮನ್ಮಥನ ತಂದೆ, ಚಿತ್ತ ಅಂದ್ರೆ ಮನಸ್ಸು, ಚಿತ್ತಜ ಕಾಮ, ಅವನ ಅಯ್ಯ ಅವನ ತಂದೆ, ಮನ್ಮಥನ ತಂದೆ, ಕಾಮನ ತಂದೆ ಪರಮಾತ್ಮ. ಮತ್ತೊಂದು ತಂಡದ ಜೀವರಾಶಿಗಳಿಗೆ ಮುಕ್ತಿಯ ಮೊದಲಾದ ಗತಿಯನ್ನ ಇತ್ತಪನು ಕೊಡಬೇಕು ಅಂತ ಇಚ್ಛೆ ಪಟ್ಟು, ಇತ್ತೆಪನು ಅಂದ್ರೆ ನಾನು ಕೊಡಬೇಕು ಅಂತ ಮನ್ಮಥ ಚಿತ್ತಜನಯ್ಯ ಪರಮಾತ್ಮ ಇಚ್ಛೆ ಪಟ್ಟು ಪುನರಪಿ ಚಿತ್ರ ಜಗತ್ತ ನಿರ್ಮಿಸಿದ. ಮತ್ತೆ ಪುನಃ ಚಿತ್ರವಾದ ಜಗತ್ತನ್ನ ನಿರ್ಮಾಣ ಮಾಡಿದ. ಇದು ಮಾಡ್ತಾನೇ ಇರ್ತಾನೆ. ಇದು ಲೀಲೆ ತನಗೆ ವಿಹಾರ, ಇದು ತನಗೆ ಲೀಲೆ, ಇದು ಲೀಲೆ ತನಗೆ. ಲಕ್ಷ್ಮಿಗೆ ಮಹೇಶ್ವರ್ಯ ಪದ ಕೊಡುವುದು, ಲಕ್ಷ್ಮಿಗೆ ದೊಡ್ಡ ವೈಭವ ಈ ಪರಮಾತ್ಮನ ಸೃಷ್ಟಿ. ಮತ್ತೆ ಸದಸನ್ ಮಿಶ್ರ ಫಲಬಹುದು, ಜೀವರಿಗೆ ಸದಸನ್ ಮಿಶ್ರ ಫಲಬಹುದು. ಜೀವರಿಗೆ ಕೆಲವರಿಗೆ ಸತ್ಫಲ, ಕೆಲವರಿಗೆ ಅಸತ್ಫಲ, ಕೆಲವರಿಗೆ ಮಿಶ್ರ ಫಲ. ಸದಸನ್ ಮಿಶ್ರ, ಸತ್ ಅಸತ್ ಮಿಶ್ರ, ಇದು ಜೀವರಿಗೆ. ಅದರಿಂದ ಅದ್ಭುತ ಜಗವ ನಿರ್ಮಿಸಿದ. ಇಂಥ ಪ್ರಯೋಜನ ಉಂಟು ಅಂತ ಹೇಳಿ ಮೂರಕ್ಕೂ ಪ್ರಯೋಜನ. ಭಗವಂತನಿಗೆ ಲೀಲೆ, ಲಕ್ಷ್ಮೀ ದೇವಿಗೆ ಭಗವಂತನ ವಿಹಾರ ನೋಡಿ ಐಶ್ವರ್ಯ ವೈಭವ, ಆಮೇಲೆ ಜೀವರಿಗೆ ಕೆಲವರಿಗೆ ಸತ್ಫಲ, ಕೆಲವರಿಗೆ ಅಸತ್ಫಲ, ಕೆಲವರಿಗೆ ಮಿಶ್ರ ಫಲ. ಅದಕ್ಕಾಗಿ ಅದ್ಭುತ ಜಗವ ನಿರ್ಮಿಸಿದ. ಹೇಗೆ ಮಾಡಿದ ಸೃಷ್ಟಿಯನ್ನ ಅಂತಂದ್ರೆ, ಮೊಟ್ಟ ಮೊದಲು 3 ಗುಣಗಳನ್ನು ಸೃಷ್ಟಿ ಮಾಡ್ತಾನೆ. ಸತ್ವಗುಣ, ರಜೋಗುಣ, ತಮೋ ಗುಣಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಗುಣಗಳನ್ನು ಸೃಷ್ಟಿ ಮಾಡೋದು ಅಂದ್ರೆ ಏನು? ಲೋಹಿತ ಶುಕ್ಲ ಕೃಷ್ಣಗಳೆನಿಪ ಪ್ರಕೃತಿಯ ನೇಹವ ನಿಜ ಸತಿಗಿತ್ತು, ಶ್ರೀಹರಿ ಅದರಿಂದ ವರ್ಣತ್ರಯದ ರೇಣು ವ್ಯೂಹವ ಬೇರೆ ಬೇರೆ ಇಟ್ಟ. ಲೋಹಿತ ಅಂದ್ರೆ ಕೆಂಪು, ಶುಕ್ಲ ಅಂದ್ರೆ ಬಿಳಿ, ಕೃಷ್ಣ ಅಂದ್ರೆ ಕಪ್ಪು. ಲೋಹಿತ ಶುಕ್ಲ ಕೃಷ್ಣಗಳೆನಿಪ ಪ್ರಕೃತಿಯ ನೇಹವ. ಪ್ರಕೃತಿ ಅಂದ್ರೆ ಸತ್ವರಜಸ್ತಮ ಗುಣಗಳು, ಅದಕ್ಕೆ ಪ್ರಕೃತಿ ಅಂತ ಇನ್ನೊಂದು ಹೆಸರು. ಸತ್ವಗುಣ, ರಜೋಗುಣ, ತಮೋಗುಣಕ್ಕೇನೆ ಪ್ರಕೃತಿ ಅಂತ ಹೆಸರು. ಅದರಲ್ಲಿ ಸತ್ವಗುಣ ಶುಕ್ಲ, ಬಿಳಿ ಬಣ್ಣದ್ದು, ಬಿಳಿ ಬಣ್ಣ ಇರೋದು ಸತ್ವಗುಣಕ್ಕೆ. ಆಮೇಲೆ ಕೆಂಪು ಬಣ್ಣ ಇರೋದು ರಜೋಗುಣಕ್ಕೆ. ಕೃಷ್ಣ ಅಂದ್ರೆ ಕಪ್ಪು ಬಣ್ಣ ಇರೋದು ತಮೋಗುಣಕ್ಕೆ. ಹೀಗೆ ಲೋಹಿತ ಶುಕ್ಲ ಕೃಷ್ಣ, ರಜಸ್ಸು ಸತ್ವ ತಮಸ್ಸು ಎಂಬ ಪ್ರಕೃತಿಯ ನೇಹವ ನಿಜ ಸತಿಗಿತ್ತು. ಇದರ ನೇಹ ಅಂದ್ರೆ ಅಭಿಮಾನ. ಇದಕ್ಕೆ ನೀನು ಅಭಿಮಾನಿಯಾಗು ಅಂತ ಹೇಳಿ ತನ್ನ ಸತಿಗೆ ಹೆಂಡತಿಯಾದ ಲಕ್ಷ್ಮೀ ದೇವಿಗೆ ಮೊಟ್ಟ ಮೊದಲು 3 ಗುಣಗಳ ಅಭಿಮಾನವನ್ನ ಕೊಟ್ಟ. ಇದಕ್ಕೆ ನೀನು ಅಭಿಮಾನಿಯಾಗು ಅಂತ. ಅದರಲ್ಲಿ ಲೋಹಿತವಾದಂಥ ಬಣ್ಣವುಳ್ಳದ್ದು ರಜೋಗುಣ, ಅದಕ್ಕೆ ಭೂದೇವಿ ಅಭಿಮಾನಿಯಾದ್ಲು, ಭೂರೂಪದ ಲಕ್ಷ್ಮಿ. ಶುಕ್ಲ ಬಣ್ಣವುಳ್ಳದ್ದು ಸತ್ವಗುಣ, ಶ್ರೀದೇವಿ ಅಭಿಮಾನಿಯಾದ್ಲು. ಕಪ್ಪು ಬಣ್ಣವುಳ್ಳದ್ದು ಇದು
ಇದು ಯಾವುದು ತಮೋಗುಣ, ಅದಕ್ಕೆ ಅಭಿಮಾನಿ ದುರ್ಗಾದೇವಿ ಆದ್ಲು. ಹೀಗೆ ನೇಹವ ನಿಜ ಸತಿಗಿತ್ತು. ಪ್ರಕೃತಿಯ ನೇಹವ ಅಂದ್ರೆ ಪ್ರಕೃತಿಗೆ ಅದರ ಅಭಿಮಾನ, ಅದ್ರ ಮೇಲೆ ಕಂಟ್ರೋಲ್ ಮಾಡುವ ಕೆಪಾಸಿಟಿ, ಅದನ್ನ ನೇಹವನ್ನ ಅಭಿಮಾನವನ್ನ ನಿಜ ಸತಿಗಿತ್ತು ಶ್ರೀಹರಿಯು. ಅದರಿಂದ ವರ್ಣತ್ರಯದ ರೇಣು ವ್ಯೂಹವ ಬೇರೆ ಬೇರೆ ಇಟ್ಟ. ಪ್ರಕೃತಿಯಿಂದ 3 ಬಣ್ಣದ ಪರಮಾಣುಗಳನ್ನ ಒಂದೊಂದು ರಾಶಿ ಮಾಡಿ ಇಡ್ತಾನೆ. 3 ಗುಣದ ರಾಶಿ ಬೇರೆ ಬೇರೆ ಇಟ್ಟ. ಸತ್ವಗುಣ ವ್ಯೂಹ ಅಂತ ಒಂದು ಮಾಡಿದ. ಸತ್ವ ವ್ಯೂಹ, ರಜೋ ವ್ಯೂಹ, ತಮೋ ವ್ಯೂಹ ಅಂತ. ವ್ಯೂಹ ಅಂದ್ರೆ ರಾಶಿ ಅಂತ ಅರ್ಥ, ಗುಂಪು ಗುಂಪು. 3 ರಾಶಿಗಳನ್ನ 3 ಬಣ್ಣದ ರೇಣು ಅಂದ್ರೆ ಅವು ಸಣ್ಣ ಪುಡಿ ಇದ್ದಾಗಿರ್ತದೆ ಅದು ರೇಣು, ಅದನ್ನ ಬೇರೆ ಬೇರೆ ಮಾಡಿಟ್ಟ. ಸತ್ವಗುಣ, ರಜೋಗುಣ, ತಮೋಗುಣ ಅನ್ನೋದು ದ್ರವ್ಯ ಪುಡಿ ತರ ಇರ್ತದೆ, ಅದನ್ನ ಬೇರೆ ಬೇರೆ ಮಾಡಿಟ್ಟ. ಧೂಳು ಧೂಳಿದ್ದ ಹಾಗೆ, ರೇಣು ಅಂದ್ರೆ ಧೂಳು, ಅದು ದ್ರವ್ಯ, ಅದು ಗುಣ ಅಂತ ಕರೀತಾರೆ ಅಷ್ಟೇ. ಸತ್ವಗುಣ ಗುಣ ಅಂತ ಕರೀತಾರೆ, ನಿಜವಾಗಿಯೂ ಬಣ್ಣ ಗುಣ. ಆ ಬಣ್ಣ ಉಳ್ಳದ್ದು ಅದು ದ್ರವ್ಯ, ಅದು ರೇಣು, ರೇಣು ರೂಪ. ರೇಣು ಅಂದ್ರೆ ಧೂಳಿನ ರೂಪ. 3 ಒಟ್ಟು ತೆಗೆದಿಟ್ಟ, ಬೇರೆ ಬೇರೆ ವ್ಯೂಹ ಮಾಡಿಟ್ಟ. ಸತ್ವವೆಂಬ ಗುಣ ಶುಕ್ಲಾಣುಗಳ ರಾಶಿ, ಬಿಳಿ ಬಣ್ಣದ ಅಣುಗಳು, ಅದನ್ನು ತೆಗೆದು ಒಂದು ರಾಶಿ ಮಾಡಿದ, ಅದಕ್ಕೆ ಸತ್ವಗುಣ ಅಂತ ಕರೀತಾರೆ. ರಕ್ತಾಣುಗಳೇ ರಜೋಗುಣ, ಕೆಂಪು ಬಣ್ಣದ ಅಣುಗಳನ್ನ, ಅಣು ಅಂದ್ರೆ ಅದು ಹೇಳಿದ್ನಲ್ಲ ಪುಡಿ ತರ, ಆ ಕೆಂಪು ಬಣ್ಣದ ಪುಡಿಗಳನ್ನೆಲ್ಲ ತೆಗೆದು ಒಂದು ರಾಶಿ ಮಾಡಿದ, ಅದಕ್ಕೆ ರಜೋಗುಣ ಅಂತ ಕರೀತಾರೆ. ಮತ್ತೆ ನೀಲಾಣುಗಳ ಮೊತ್ತವೇ ತಮೋಗುಣ, ಕಪ್ಪು ಬಣ್ಣದ ಆ ರೇಣುಗಳನ್ನ ತೆಗೆದು ಒಂದು ರಾಶಿ ಮಾಡಿದ, ಅದಕ್ಕೆ ತಮೋಗುಣ ಅಂತ ಹೆಸರು. ಆ ಬಿಳಿ ಬಣ್ಣದ ರಾಶಿ, ಕೆಂಪು ಬಣ್ಣದ ರಾಶಿ, ಕಪ್ಪು ಬಣ್ಣದ ರಾಶಿ, ಪ್ರತ್ಯೇಕ ಶಕ್ತಿ ಉಂಟು ಅದಕ್ಕೆ, ಪ್ರತ್ಯೇಕ ಶಕ್ತಿಗಳು ಅವಕ್ಕೆ. ಅದನ್ನ ಗುಣ ಅಂತ ಯಾಕೆ ಕರಿತೀರಿ ಆ ರಾಶಿಯನ್ನ? ಈಗ ಅಕ್ಕಿ ರಾಶಿ ಬೆರಿಕೆಯಾಗಿರ್ತದೆ, ಒಂದೇ ಕಡೆ ಬೆರಿಕೆಯಾದ ಅಕ್ಕಿಗಳನ್ನೇ ಬೇರೆ ಮಾಡಿ ಅಕ್ಕಿ ರಾಶಿ, ಕಡಲೆಬೇಳೆ, ತೊಗರಿ ಬೇಳೆ ಅಂತ ರಾಶಿ ಮಾಡಿದ್ರೆ ಅದು ದ್ರವ್ಯ, ಅದು ಆ ರಾಶಿ. ಬಿಳಿ ಬಣ್ಣದ ರಾಶಿ ಅಕ್ಕಿದ್ದು, ಹಳದಿ ಬಣ್ಣ ಇನ್ನೇನೋ ಇರ್ತದೆ ಬೇಳೆದ್ದು, ಉದ್ದು ಕಪ್ಪು ಬಣ್ಣ ಇರ್ತದೆ, ಹಸಿರು ಬಣ್ಣ ಹೆಸರು ಕಾಳು, ಅವು ರಾಶಿ, ಅದು ಧಾನ್ಯದ ರಾಶಿ, ದ್ರವ್ಯ. ಗುಣ ಅಂತ ಯಾಕೆ ಕರೀತಾರೆ ಅದನ್ನ ಅಂದ್ರೆ, ಈ ಪರಮಾಣುಗಳ ರೂಪವೆಂಬೋ ಗುಣ ವ್ಯಾಪಾರ ಬಹಳವಾಗಿರಲು ಆ ಪರಮಾಣುಗಳ ಗುಣವೆಂದು ಕರೆವರೈ ತಾಪಸರು, ಇದಕ್ಕೆ ಮೆಚ್ಚುವರು. ಆ ಆ ನಿಜವಾಗೂ ಅದು ದ್ರವ್ಯ, ರೇಣುಗಳದು ರೇಣು, ಆದ್ರೆ ಅದರ ಬಣ್ಣದ್ದೇ ಪ್ರಭಾವ ಜಾಸ್ತಿ. ಆ ಬಿಳಿ ಬಣ್ಣದ್ದಿರ್ತದೆ ನೋಡಿ, ಆ ಬಿಳಿ ಬಣ್ಣ ಅದ್ರ ಹೆಚ್ಚು, ಬಿಳಿ ಬಣ್ಣದ ಪ್ರಭಾವ ಹೆಚ್ಚು. ಆ ಬಿಳಿ ಬಣ್ಣ ಗುಣ, ಅದರದ್ದೇ ಹೆಚ್ಚು ಪ್ರಭಾವ. ಆದ್ರಿಂದ ಆ ದ್ರವ್ಯದ ರಾಶಿಯನ್ನೇ ಗುಣ ಅಂತ ಕರೆದ್ರು, ಸತ್ವಗುಣ ಅಂತ ಕರೆದ್ರು. ಕೆಂಪು ಬಣ್ಣದ ರಜೋಗುಣದ ರಾಶಿ ಒಂದಿದೆ, ಅದರಲ್ಲಿ ಕೆಂಪು ಬಣ್ಣದ್ದೇ ಕಾರ್ಯ ಜಾಸ್ತಿ. ಕೆಂಪು ಬಣ್ಣ ಅನ್ನೋದು ಗುಣ, ಆ ಬಣ್ಣ ಗುಣ, ಆ ಗುಣವುಳ್ಳದ್ದು ಆ ರಾಶಿ ದ್ರವ್ಯ, ಆದ್ರೆ ಆ ಬಣ್ಣದ ಪ್ರಭಾವ ಅದರದ್ದೇ ಕಾರ್ಯಭಾರ. ಆದ್ರಿಂದ ಅದನ್ನು ಗುಣ ಅಂತ ಕರೆದ್ರು, ಆ ರಾಶಿಯನ್ನು ಕೂಡ ಗುಣ ಅಂತ ಕರೆದ್ರು. ಕಪ್ಪು ಬಣ್ಣದ ರಾಶಿನೂ ಅಷ್ಟೇ, ಅದರಲ್ಲಿ ಬಣ್ಣದ್ದೇ ಕಾರ್ಯಭಾರ ಜಾಸ್ತಿ, ಅದಕ್ಕೆ ಆ ರಾಶಿಯನ್ನೇ ಗುಣ ಅಂತ ಕರೆದ್ರು. ಈ ಪರಮಾಣುಗಳ ರೂಪವೆಂಬೋ ಗುಣ, ಆ ಪರಮಾಣುಗಳೇನಿದೆ ರಾಶಿ, ಅದರ ರೂಪ ಇದೆಯಲ್ಲ, ಬಿಳಿ ಬಣ್ಣ, ಕಪ್ಪು ಬಣ್ಣ, ಕೆಂಪು ಬಣ್ಣ, ಆ ರೂಪವೆಂಬೋ ಗುಣ ವ್ಯಾಪಾರ ಬಹಳವಾಗಿರಲು ಆ ಗುಣದ್ದೇ ವ್ಯಾಪಾರ ಜಾಸ್ತಿ, ಅದರದ್ದೇ ಕಾರ್ಯಭಾರ ಜಾಸ್ತಿ. ಆದ್ರಿಂದ ಆ ಪರಮಾಣುಗಳನ್ನೇ ಗುಣವೆಂದು ಕರೆವರೈ ತಾಪಸರು, ಇದಕ್ಕೆ ಮೆಚ್ಚುವರು. ಎಲ್ಲರೂ ಅದನ್ನು ಮೆಚ್ಚಿದ್ದಾರೆ. ಮತ್ತು ಇನ್ನೊಂದು ಕಾರಣ ಹೇಳ್ತಾರೆ ಗುಣ ಅಂತ ಕರೀಲಿಕ್ಕೆ. ಯಾವ ದ್ರವ್ಯಭಾವಿ ಗುಣಕ್ಕೆ ಗುಣಿಯೊಳು ಏಕೀಭಾವವೆಂದೆಂಬ ರಹಸ್ಯ ಕೋವಿದರಿಗೆ ತೋರುವುದು. ಈ ಗುಣಿಗಳನ್ನೇ ಭಾವಜ್ಞರ್ ಗುಣವೆಂದೆಂಬುವರು. ಈ ದ್ರವ್ಯಗಳ ಗುಣ 2 ಥರ ಇದೆ. ಯಾವ ದ್ರವ್ಯಭಾವಿ, ಅಯಾವ ದ್ರವ್ಯಭಾವಿ ಅಂತ 2 ಥರ ಗುಣ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂದ್ರೆ, ಹಾಲಿನ ಬಣ್ಣ, ಹಾಲು ಅನ್ನೋದು ಒಂದು ದ್ರವ್ಯ, ಅದರ ಬಣ್ಣ ಇದೆಯಲ್ಲ ಬಿಳಿ ಬಣ್ಣ,
ಅದು ಗುಣ. ಆದ್ರೆ ಅದು ಯಾವ ದ್ರವ್ಯ ಭಾವಿ ಗುಣ? ಹಾಲಿರೋ ತನಕನೂ ಅದು ಬಿಳಿನೇ. ಬಿಳಿ ಹಾಲು ಹೋಗಿ ಇದ್ದಕ್ಕಿದ್ದಂಗೆ ಅದು ಕಪ್ಪಾಗೋದು ಆ ಥರ ಆಗೋದೇ ಇಲ್ಲ. ಆದ್ರೆ ಮಾವಿನ ಹಣ್ಣಿದೆಯಲ್ಲ, ಅದರದ್ದು ಗುಣ ಏನು? ಅದರದ್ದು ಬಣ್ಣ ಯಾವುದು? ಮೊದಲು ಹಸಿರು ಬಣ್ಣ ಇರ್ತದೆ, ಇದ್ದಕ್ಕಿದ್ದ ಹಾಗೆ ಅದು ಹೋಗ್ತದೆ, ಹಳದಿ ಆಗ್ತದೆ, ಪೀತ ಆಗ್ತದೆ, ಇನ್ನೊಂದು ಸ್ವಲ್ಪ ದಿವಸ ಇಟ್ಟರೆ ಅದು ಹೋಗಿ ಕಪ್ಪಾಗ್ತದೆ. ಅದು ಅಯಾವ ದ್ರವ್ಯ ಭಾವಿ ಗುಣ. ವಸ್ತು ಇರ್ತದೆ, ದ್ರವ್ಯ ಇರ್ತದೆ, ಗುಣ ಮಾತ್ರ ಬದಲಾಗ್ತಾ ಹೋಗ್ತದೆ. ಇದು ಹಂಗಲ್ಲ, ಹಾಲಿರ್ತದೆ, ಅದರ ಬಿಳಿ ಬಣ್ಣ ಮಾತ್ರ ಬದಲಾಗಿ ಚೇಂಜ್ ಆಗ್ತದೆ ಅಂತ ಇಲ್ವೇ ಇಲ್ಲ. ಹಾಲಿರುವಷ್ಟು ಕಾಲ ಬಿಳಿ ಬಣ್ಣವಾಗೇ ಇರ್ತದೆ, ಯಾವ ದ್ರವ್ಯ ಭಾವಿ ಅದು. ಒಬ್ಬ ಮನುಷ್ಯ ಇರ್ತಾನೆ, ಒಂದಿಷ್ಟು ದಿವಸ ಮೂರ್ಖನಾಗಿರ್ತಾನೆ, ಆಮೇಲೆ ಅವನಿಗೆ ಪಾಂಡಿತ್ಯ ಬರ್ತಾ ಹೋಗ್ತದೆ, ಬುದ್ಧಿ ಬರ್ತಾ ಹೋಗ್ತದೆ. ಅದು ಯಾವ ದ್ರವ್ಯ ಭಾವಿ ಅಲ್ಲ ಅದು. ಹುಟ್ಟಿದಾಗಿಂದ ಸಾಯೋ ತನಕನೂ ಅವರು ದಡ್ರೆ ಆಗಿದ್ರಂದ್ರೆ ಯಾವ ದ್ರವ್ಯ ಭಾವಿ? ಯಾವ ದ್ರವ್ಯ ಭಾವಿ ಅಂದ್ರೆ ದ್ರವ್ಯ ಇರುವಷ್ಟು ಕಾಲವೂ ಆ ಗುಣ ಹಂಗೇ ಇತ್ತು ಅಂತಂದ್ರೆ ಅದು ಯಾವ ದ್ರವ್ಯ ಭಾವಿ. ಚೇಂಜ್ ಆಯಿತು ಅಂದ್ರೆ ಯಾವ ದ್ರವ್ಯ ಭಾವಿ. ಈ ಪರಮಾಣುಗಳಿದೆಯಲ್ಲ, ಸತ್ವ ಅಂದ್ರೇನು? ಅದು ಪರಮಾಣುಗಳು, ಅದೊಂದು ಅಣು, ಸಣ್ಣ ಸೂಕ್ಷ್ಮದ ರಾಶಿ, ದ್ರವ್ಯದ ರಾಶಿ. ಅದರ ಬಣ್ಣ ಹೋಗೋದಿಲ್ಲ, ಬಿಳಿ ಬಣ್ಣ ಯಾವತ್ತಿಗೂ ಬಿಳಿ ಬಣ್ಣನೇ. ಏನು ರಜೋಗುಣ ಹಂಗೇನೆ, ರಜೋ ರಾಶಿ ಅದು ಯಾವತ್ತೂ ಕೆಂಪೆ. ಇದಕ್ಕಿದ್ದಾಗೆ ಒಂದ್ಸಲ ಅದು ಹೋಗಿ ಕೆಂಪು ಹೋಗಿ ಕಪ್ಪಾಯಿತು ಹಂಗೆಲ್ಲ ಆಗೋದಿಲ್ಲ. ತಮೋಗುಣ ಎಷ್ಟಿದ್ರು ಅದು ಕೊನೆ ತನಕನೂ ಆ ರಾಶಿ ಇರೋ ತನಕ ಅದೇ ಬಣ್ಣ. ಆದ್ರಿಂದ ಅಂಥ ಬಣ್ಣಗಳಿಗೆ, ವಸ್ತುಗಳಿಗೆ ಐಕ್ಯ. ಯಾವ ದ್ರವ್ಯ ಭಾವಿ ಗುಣಗಳಿಗೂ ಗುಣಿಗಳಿಗೂ ಐಕ್ಯ ಇದೆ. ಈ ಮೂರು ರಾಶಿಯ ಬಣ್ಣ ಯಾವ ದ್ರವ್ಯ ಭಾವಿ. ಆದ್ರಿಂದ ಗುಣಕ್ಕೂ ಗುಣಿಗೂ ಐಕ್ಯ ಇರೋದ್ರಿಂದ ಅದನ್ನು ಗುಣ ಅಂತ ಕರೆದ್ರು. ಆದ್ರೆ ಅಯಾವ ದ್ರವ್ಯ ಭಾವಿ ಇರ್ತದೆ ನೋಡಿ, ಅದು ಗುಣಗಳಿಗೆ ಐಕ್ಯ ಇಲ್ಲ. ಹಾಲಿಗೂ ಹಾಲಿನ ಬಣ್ಣಕ್ಕೂ ಐಕ್ಯ, ಆದ್ರೆ ಮಾವಿನ ಹಣ್ಣಿಗೂ ಅದರ ಬಣ್ಣಕ್ಕೂ ಐಕ್ಯ ಇಲ್ಲ. ಯಾಕೆ? ಅದು ಬದಲಾಗ್ತದೆ, ಇದು ಬದಲಾಗೋದಿಲ್ಲ. ಈ ರಾಶಿಗಳ ಬಣ್ಣ ಬದಲಾಗೋದಿಲ್ಲ, ಬಿಳಿ, ಕೆಂಪು, ಕಪ್ಪು. ಆದ್ರಿಂದ ಆ ರಾಶಿಗಳನ್ನೇ ಗುಣ ಅಂತ ಕರೆದ್ರು. ಅದು ಯಾವ ದ್ರವ್ಯ ಭಾವಿ ಅಂತ ಸೂಚನೆ ಮಾಡ್ಲಿಕ್ಕೆ ಗುಣ ಅಂತ ಕರೆದ್ರು. ಗುಣಿಯನ್ನೇ ಗುಣ ಅಂತ ಕರೆದ್ರು. ಅಂದ್ರೆ ಆ ಗುಣ ಯಾವ ದ್ರವ್ಯ ಭಾವಿ ಅಂತ ಅರ್ಥ. ಯಾವ ದ್ರವ್ಯ ಭಾವಿ ಗುಣಕ್ಕೆ ಗುಣಿಗಳು ಏಕೀಭಾವವೆಂದೆಂಬ ರಹಸ್ಯ. ಗುಣಕ್ಕೆ ಗುಣಿಯಲ್ಲಿ ಏಕೀಭಾವ, ಐಕ್ಯ ಇರ್ತದೆ ಅನ್ನೋ ರಹಸ್ಯ ಕೋವಿದರಿಗೆ ತೋರುವುದು. ಆದ್ರಿಂದ ಈ ಗುಣಿಗಳನ್ನೇ ಭಾವಜ್ಞರು, ತತ್ವಜ್ಞಾನಿಗಳು ಗುಣವೆಂದೆಂಬುವರು. ಅಂತೂ ಸತ್ವಗುಣ, ರಜೋಗುಣ, ತಮೋಗುಣ ಅಂದ್ರೆ ಅದೇನೋ ಒಂದು ಕ್ವಾಲಿಟಿ, ಒಂದು ಗುಣ ಅಂತ ಹಂಗೆ ತಿಳ್ಕೋಬಾರ್ದು. ಅದು ದ್ರವ್ಯದ ರಾಶಿ, ಅದು ಮೂರು ರಾಶಿಗಳು, ಅಣುಗಳ ರಾಶಿ. 24 ಈ ತತ್ವ ಸೂಕ್ಷ್ಮಗಳಿಗೆ ತಪ್ಪದೆ ಸ್ಥೌಲ್ಯವಪ್ಪಂತೆ ಒಪ್ಪುವ ಈ ಗುಣತ್ರಯದ ಅಣುಗಳ ಕೂಡಿಸಿ ಸರ್ಪಶಯನ ಸೃಷ್ಟಿಸಿದ. ಈಗ ಸೃಷ್ಟಿ ಮಾಡೋದು ಅಂದ್ರೆ ಏನು ಗೊತ್ತಾ? 24 ತತ್ವಗಳು ಸೂಕ್ಷ್ಮ ರೂಪದಲ್ಲಿ ಇದ್ದೇ ಇರ್ತದೆ. ಪ್ರಳಯ ಆಗುವಾಗ ತತ್ವ ಪೂರ್ತಿ ನಾಶ ಆಗೋದಿಲ್ಲ, ಸ್ಥೂಲ ರೂಪ ಹೋಗಿ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಸೃಷ್ಟಿ ಆಗುವಾಗ ಆ ಸೂಕ್ಷ್ಮ ರೂಪದಲ್ಲಿದ್ದಂಥ 24 ತತ್ವಗಳಿಗೆ ಈ ಮೂರು ರಾಶಿಯ ರಾಶಿ ಇರ್ತದಲ್ಲ, ಸತ್ವ ರಾಶಿ, ತಮೋ ರಾಶಿ, ಇದು ಆ ರಾಶಿಗಳನ್ನ ಅದಕ್ಕೆ ಸೇರಿಸಿ ಸ್ಥೂಲ ಮಾಡೋದಷ್ಟೇನೆ. ಸೂಕ್ಷ್ಮವಾಗಿದ್ದದ್ದಕ್ಕೆ ಮೆತ್ತಿ ಸ್ಥೂಲ ಮಾಡ್ತಾರಲ್ಲ ಗೋಡೆಯನ್ನ, ತೆಳ್ಳಗಿರ್ತದೆ, ಅದಕ್ಕೆ ಚೆನ್ನಾಗಿ ಸಿಮೆಂಟ್ ಮೆತ್ತಿದ್ರೆ ದಪ್ಪ ಆಗ್ತದೆ. ಹಾಗೆ ಮೂರು ಗುಣದ ರಾಶಿಯನ್ನ ಆ 24 ಸೂಕ್ಷ್ಮ ತತ್ವಗಳಿಗೆ, ತತ್ವ ಸೂಕ್ಷ್ಮಗಳಿಗೆ ಅದನ್ನ ಸೇರಿಸಿ ಸ್ಥೂಲ ಮಾಡೋದೇ ಸೃಷ್ಟಿ. 24 ಈ ತತ್ವ ಸೂಕ್ಷ್ಮಗಳಿಗೆ ತಪ್ಪದೆ ಸ್ಥೌಲ್ಯ ಬರುವಂತೆ ಒಪ್ಪುವ ಗುಣತ್ರಯದ ಅಣುಗಳು, ಮೂರು ಗುಣ, ಮೂರು ರಾಶಿ, ಅದರ ಅಣುಗಳನ್ನ ಕೂಡಿಸಿ ಸ್ಥೌಲ್ಯ ತರುವುದೇ ಸರ್ಪಶಯನ ಸೃಷ್ಟಿಸಿದ. ಶೇಷಶಾಹಿ ಪರಮಾತ್ಮ ಸೃಷ್ಟಿ ಮಾಡೋದು ಅಂದ್ರೆ ಇದೆ. ಬೆರೆಸಿದ 24 ತತ್ವಂಗಳ ಪರಮಸೂಕ್ಷ್ಮಾಣು ರಾಶಿಗಳ ತರತರದಿ ತೆಗೆದು ತತ್ವಂಗಳ ಸಾಲ ವಿರಚಿಸುವ ಅಂದ ಸಾಲದೆ. ಆ 24 ಸ್ಥೂಲ ತತ್ವ ಸೃಷ್ಟಿ ಮಾಡ್ತಾನಲ್ಲ, ಅದು ಭಾರಿ ಚಂದ. ಈಗ ಮೊದಲು ಒಂದಿಷ್ಟು ರಾಶಿಯಿಂದ
ಮಹತ್ತತ್ವಕ್ಕೆ ಉಪಚಯ ಕೊಡೋದು ಅಂತ. ಉಪಚಯ ಸ್ಥೂಲ ಮಾಡ್ತಾನೆ. ಮಹತ್ತತ್ವ ಸೂಕ್ಷ್ಮ ರೂಪದಲ್ಲಿರ್ತದೆ, ಅದನ್ನು ಸ್ಥೂಲ ಮಾಡ್ತಾನೆ. ಮಹತ್ತತ್ವದ ರಾಶಿ ತೆಗೆದು ಅಹಂಕಾರ ತತ್ವಕ್ಕೆ ಸೇರಿಸಿ ಅದನ್ನು ಸ್ಥೂಲ ಮಾಡ್ತಾನೆ. ಅದರ ಕೆಲವು ಭಾಗ ತೆಗೆದು ಮುಂದಿನ ಬುದ್ಧಿ ತತ್ವಕ್ಕೆ ಸೇರಿಸಿ ಅದನ್ನು ಸ್ಥೂಲ ಮಾಡ್ತಾನೆ. ಹೀಗೆ ಆ 3 ರಾಶಿಯ ಅಂಶಗಳನ್ನ ಒಂದೊಂದು ತತ್ವಕ್ಕೆ ಸೇರಿಸೋದು, ಸ್ಥೂಲ ಮಾಡೋದು, ಅದರ ಕೆಲವು ಅಂಶಗಳನ್ನು ತೆಗೆಯೋದು, ಅದರ ಮುಂದಿನ ತತ್ವಕ್ಕೆ ಸೇರಿಸೋದು. ಈ ರೀತಿ ತತ್ವಗಳ ಸಾಲನ್ನ ಭಗವಂತ ವಿರಚಿಸ್ತಾನೆ. ಅದೇ ಒಂದು ಚಂದ, ಅವನು ಮಾಡೋ ಸೃಷ್ಟಿ ನೋಡ್ಬೇಕು, ಆ ಥರ ಇದೆ ಅಂತ ಅರ್ಥ. ಹೇಗೆ ಸೇರಿಸ್ತಾನೆ? ಎಷ್ಟು ಮಹತ್ತತ್ವ ಸೃಷ್ಟಿಗಾಗಿ ಬೇಕೋ ಅಷ್ಟು ತ್ರಿಗುಣದಂಶಗಳ ಇಟ್ಟು ಮತ್ತದರಿಂದ ಅಹಂಕಾರ ತತ್ವವ ಸೃಷ್ಟಿಸುವುದಕ್ಕೆ ಒಂದಿಷ್ಟಿಡುವ. ಈಗ ತ್ರಿಗುಣದ ಅಂಶ ಸೇರಿಸಿ ಮಹತ್ತತ್ವ ಸೃಷ್ಟಿ ಮಾಡಿದ. 3 ಸತ್ವರಾಶಿ, ರಜೋರಾಶಿ, ತಮೋರಾಶಿಯ ಅಂಶಗಳನ್ನ ಸೇರಿಸಿ ಮಹತ್ತತ್ವ ಸೃಷ್ಟಿ ಮಾಡಿದ. ಆ ಮಹತ್ತತ್ವವೇ ಬ್ರಹ್ಮ, ವಾಯು ಅವ್ರದ್ದೆಲ್ಲ ಶರೀರ. ಸರಸ್ವತಿ, ಭಾರತಿ ಅವರಿಗೆ ಶರೀರ ಮಹತ್ತತ್ವದ ಶರೀರ ಆಗ್ಬೇಕು ಅವರಿಗೆ. ಆಮೇಲೆ ಬ್ರಹ್ಮಾಂಡದ ಮೇಲೆ ಒಂದು ಮಹತ್ತತ್ವದ ಆವರಣ ಅಂತ ಉಂಟು, ಅದು ಒಂದು ಮಹತ್ತತ್ವದ್ದೇ ಆವರಣ. ಆ ಆವರಣಕ್ಕೆ ಎಷ್ಟು ಮಹತ್ತತ್ವ ಬೇಕೋ, ಈ 4 ಮಂದಿಯ ದೇಹ ಸೃಷ್ಟಿಗೆ ಎಷ್ಟು ಮಹತ್ತತ್ವ ಬೇಕೋ ಅಷ್ಟನ್ನ ಇಟ್ಟು ಮಹತ್ತತ್ವದ ಉಳಿದ ಅಂಶಗಳನ್ನು ತಗೊಂಡು ಅಹಂಕಾರದ ಸೂಕ್ಷ್ಮ ಇರ್ತದಲ್ಲ, ಸೂಕ್ಷ್ಮ ತತ್ವ ಉಳಿದಿರ್ತದೆ ಪ್ರಳಯದಲ್ಲಿ, ಅದಕ್ಕೆ ಇದನ್ನು ಸೇರಿಸ್ತಾನೆ. ಅದು ಅಹಂಕಾರ ತತ್ವ ಸೃಷ್ಟಿ ಆಯ್ತು. ಅಂದ್ರೆ ಅಹಂಕಾರ ತತ್ವ ಸ್ಥೂಲ ಆಯ್ತು. ಮಹತ್ತತ್ವದ ಅಂಶವನ್ನ ಅಹಂಕಾರ ತತ್ವಕ್ಕೆ ಸೇರಿಸ್ತಾನೆ, ಅದು ಸೂಕ್ಷ್ಮವಾಗಿದ್ದದ್ದಕ್ಕೆ. ಅದು ಎಷ್ಟು ಸೇರಿಸ್ತಾನೆ ಅಂತ ಕೇಳಿದ್ರೆ, ಆ ಮಹತ್ತತ್ವದ್ದೇ ಶರೀರಗಳಾಗಬೇಕಾಗಿದೆ ಬ್ರಹ್ಮಾದಿಗಳಿಗೆ. ಆ ಬ್ರಹ್ಮಾದಿಗಳು ಅಂದ್ರೆ ನಾವು 4 ಮಂದಿ ಅಷ್ಟೇ. ಆಮೇಲೆ ಆವರಣಕ್ಕೊಂದು ಮಹತ್ತತ್ವ ಬೇಕು, ಅದಕ್ಕೆ ಬೇಕಾದಷ್ಟು ಉಳಿಸಿ ಉಳಿದದ್ದನ್ನು ತೆಗೆದು, ಮನೆ ಖರ್ಚಿಗೆ ಬೇಕಾದಷ್ಟು ಇಟ್ಟುಕೊಂಡು ಉಳಿದದ್ದನ್ನು ದಾನ ಮಾಡ್ತಾರಲ್ಲ ಹಾಗೆ, ಆ ಖರ್ಚಿಗೆ ಬೇಕಾದಷ್ಟು ಮಹತ್ತತ್ವದ ಆವರಣ, ಇದಕ್ಕೆ ಬೇಕಾದಷ್ಟು ಉಳಿಸಿ ಉಳಿದದ್ದನ್ನು ಅಹಂಕಾರ ತತ್ವಕ್ಕೆ ಸೇರಿಸೋದು, ಅದು ಅಹಂಕಾರ ತತ್ವ ಸೃಷ್ಟಿ ಆಯ್ತು. ಎಷ್ಟು ಮಹತ್ತತ್ವ ಸೃಷ್ಟಿಗಾಗಿ ಬೇಕೋ ಅಷ್ಟು ತ್ರಿಗುಣದಂಶಗಳ ಇಟ್ಟು ಮತ್ತದರಿಂದ ಅಹಂಕಾರ ತತ್ವ ಸೃಷ್ಟಿಸೋದಕ್ಕೆ ಒಂದಿಷ್ಟಿಡುವ. ಕಾರಣ ತತ್ವ ರಾಶಿಗಳಿಂದ ತೆಗೆದು ಬೇರಿದ್ದ ತ್ರಿಗುಣದಂಶಗಳ ಸೇರಿಸಿ ಉತ್ತರೋತ್ತರ ತತ್ವಗಳ ಸಿರಿಧರನು ಮಾಡುವ ಕ್ರಮದಿಂದ. ಇದೇ ರೀತಿ ಕಾರಣ ತತ್ವ ರಾಶಿ, ಕಾರ್ಯಗಳು ಅಂತ 2. ಈಗ ಅಹಂಕಾರಕ್ಕೆ ಮಹತ್ತತ್ವ, ಕಾರಣ ತತ್ವ, ಅದರಿಂದ ಒಂದಿಷ್ಟು ತೆಗಿತಾನೆ. ಬೇರೆನೇ ತ್ರಿಗುಣದ ಅಂಶ ಇರ್ತದೆ, ಅದನ್ನು ಸೇರಿಸ್ತಾನೆ, ಅಹಂಕಾರ ತತ್ವ ಸೃಷ್ಟಿ ಮಾಡ್ತಾನೆ. ಹೀಗೆ ಉತ್ತರೋತ್ತರ ತತ್ವ, ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ, ಅಹಂಕಾರದಿಂದ ಬುದ್ಧಿ, ಆಮೇಲೆ ಪಂಚಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಆಮೇಲೆ ಪಂಚಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಪಂಚಮಹಾಭೂತ, ಇವೆಲ್ಲ ಮಾಡ್ತಾನೆ ಉತ್ತರೋತ್ತರ. ಅಲ್ಲಿ ಮೊದಲಿನ ತತ್ವದಿಂದ ಒಂದಿಷ್ಟು ಅಂಶ ತೆಗೆದು ಬೇರೆನೇ ಇರ್ತಕ್ಕಂಥ ತ್ರಿಗುಣದ ಅಂಶಗಳನ್ನು ಸೇರಿಸಿ ಉತ್ತರೋತ್ತರ ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ ಹೋಗ್ತಾನೆ ಕ್ರಮವಾಗಿ. ಎಲ್ಲಿ ತನಕ? ಪೃಥ್ವಿ ತತ್ವದ ತನಕ ಕ್ರಮದಿಂದ ಶ್ರೀಧರನು ಲಕ್ಷ್ಮೀಪತಿ ಪರಮಾತ್ಮ ಸೃಷ್ಟಿ ಮಾಡುವ. ಅದನ್ನೇ ಮಣಿಮಂಜರಿಯಲ್ಲಿ ಹೇಳ್ತಾರೆ. ಸಸರ್ಜ ಭಗವಾನಾದೌ ತ್ರೀನ್ ಗುಣಾನ್ ಪ್ರಕೃತೆ ಪರಹ. ಮೊದಲು ತ್ರಿಗುಣ ಸೃಷ್ಟಿ, 3 ಗುಣಾನ್, 3 ಗುಣ ಸೃಷ್ಟಿ ಅಂದ್ರೆ 3 ರಾಶಿಗಳನ್ನು ಮಾಡೋದು. 3 ಗುಣ ಸೃಷ್ಟಿ, 3 ರಾಶಿಗಳನ್ನ ಮಾಡ್ತಾನೆ. ಮೂಲ ಪ್ರಕೃತಿ ಅಂತ ಅಪಾರ ಇರ್ತದೆ, ಅದರಿಂದ 3 ರಾಶಿ ಮಾಡ್ತಾನೆ. ಅದರಿಂದ ಮಹತ್ತತ್ವ ಸೃಷ್ಟಿ. ಆ ಮಹತ್ತತ್ವದ ಅಂಶ ಮತ್ತು ತ್ರಿಗುಣದ ಅಂಶ ಸೇರಿಸಿ ಅಹಂಕಾರ ತತ್ವ, ಅದರ ಅಂಶಗಳನ್ನ ಸೇರಿಸಿ ಮುಂದಿನ ತತ್ವ, ಅದರ ಅಂಶದಿಂದ ಮುಂದಿನ ತತ್ವ. ಹೀಗೆ ಏನಿದು ಮಹತ್ತತ್ವ ಅಂದ್ರೆ ಏನು? 24 ತತ್ವ ಅಂದ್ರೆ ಏನದ್ರ ಕೆಲಸ? ಯಾಕೆ ಸೃಷ್ಟಿ ಮಾಡ್ತಾನೆ? ಮಹತ್ತೆಂಬ ತತ್ವ ಮಹಿಮೆ ನೀವುದು. ಮಹತ್ತತ್ವ ಅಂತ ಹೀಗೆ ಅಲ್ಲಿಂದ ಆರಂಭ ಮಾಡ್ಕೊಂಡು 24 ತತ್ವ ಸೃಷ್ಟಿ ಮಾಡಿದ. ಒಂದೊಂದು ತತ್ವವು ಕೂಡ ಒಂದೊಂದು ಕೆಲಸ ಮಾಡುತ್ತದೆ. ಮಹತ್ತತ್ವ ಈಗ ನಮ್ಮ ಶರೀರದಲ್ಲಿ 24 ತತ್ವ ಇದೆ.
ಮಹತ್ತತ್ವ ಏನ್ ಮಾಡ್ತದೆ? ಮಹಿಮೆಯನ್ನ ತಂದು ಕೊಡ್ತದೆ, ಮಹತ್ವವನ್ನ ತಂದು ಕೊಡ್ತದೆ. ಈಗ ಬ್ರಹ್ಮದೇವರ ಶರೀರವನ್ನ ಮಹತ್ತತ್ವದಿಂದಲೇ ಸೃಷ್ಟಿ ಮಾಡಿಬಿಟ್ಟ. ಆದ್ರಿಂದ ಅವ್ರಿಗೆ ಬಹಳ ಮಹತ್ವ ಬಂತು ಬ್ರಹ್ಮದೇವರಿಗೆ. ಯಾಕೆ? ಶರೀರವೇ ಮಹತ್ತತ್ವ. ವಾಯುದೇವರಿಗೂ ಅಷ್ಟೇ. ಸರಸ್ವತಿ ಭಾರತೀಯರ ಶರೀರ ಮಹತ್ತತ್ವದ ಶರೀರ. ಅದು ಮಹತ್ವವನ್ನು ಕೊಡುವಂತಹದ್ದು. ಮಹತ್ತೆಂಬ ತತ್ವ ಮಹಿಮೆ ನೀವುದು. ಅಹಂ ತತ್ವದಿಂದ ಅಹಂಕಾರ, ಅಹಂಕಾರ ತತ್ವ ಅಂತ ಒಂದು ಸೃಷ್ಟಿ ಮಾಡಿದ. ಮಹತ್ತತ್ವದ ಅಂಶ ತ್ರಿಗುಣಾಂಶ ಸೇರಿಸಿ ಅದೇನ್ ಮಾಡ್ತದೆ? ಅಹಂಕಾರ ತತ್ವ, ಅಹಂ ತತ್ವ ಏನ್ ಮಾಡ್ತದೆ? ಅಹಂಕಾರ ಉಂಟು ಮಾಡ್ತದೆ ಮನುಷ್ಯನಿಗೆ. ನಾನು ನಾನು ಅನ್ನುವ ಎಚ್ಚರಿಕೆ, ಅದರಲ್ಲಿ ದುರಹಂಕಾರ, ಇವೆಲ್ಲ ಉಂಟು ಮಾಡೋದು ಅಹಂಕಾರ ತತ್ವನೇ. ಹೀಗೇ ಮಾಡಬೇಕು, ಇಲ್ಲೇ ಹೆಜ್ಜೆ ಇಡಬೇಕು ಅಂತ ಡಿಸಿಷನ್ ತಗೋತಾನೆ ಮನುಷ್ಯ. ಅದು ನಿಶ್ಚಯಿಸಿ ಕೊಡುವುದು ಬುದ್ಧಿ ತತ್ವ. ಬುದ್ಧಿ ತತ್ವ ಅಂತ ಒಂದು ಸೃಷ್ಟಿ ಮಾಡಿದ ಅಹಂಕಾರದಿಂದ, ಅದು ನಿಶ್ಚಯಿಸಿ ಕೊಡುವುದು. ಮನಸ್ತತ್ವ ಅಂತ ಒಂದು ಮಾಡಿದ, ನಾನಾ ಹಂಬಲಿಕೆ ಬರ್ತದೆ, ಅದು ಮನಸ್ತತ್ವದ ಕೆಲಸ. 5 ಜ್ಞಾನೇಂದ್ರಿಯಗಳು, ಅದ್ರ ಕೆಲಸ ಗೊತ್ತೇ ಇದೆ. ರೂಪ ತೋರಿಸೋದು, ರುಚಿ ತೋರಿಸೋದು, ಇವೆಲ್ಲ 5 ಜ್ಞಾನೇಂದ್ರಿಯದ ಕೆಲಸ. ಹಾಗೆ ಕೆಲಸ ಮಾಡೋದು 5 ಕರ್ಮೇಂದ್ರಿಯಗಳು, 5 ತನ್ಮಾತ್ರ ತತ್ವಗಳು, ರೂಪ ರಸ ಗಂಧ ಶಬ್ದ ಸ್ಪರ್ಶ, 5 ಭೂತಗಳು, ಆಕಾಶ ವಾಯು ಇವೆಲ್ಲ ಭೂತಗಳು. ಹೀಗೆ 24 ಆದಿಕಾಲದ ತತ್ವಗಳು. ಇದು ಮೊದಲಿನ ತತ್ವದಿಂದ ಮುಂದಿನ ತತ್ವವನ್ನು ಸೃಷ್ಟಿ ಮಾಡ್ತಾ ಬಂದ. ಅದರ ಅಂಶವನ್ನ ತೆಗೆದು 10 ಕರಣಗಳು. ಅದ್ರ ಕೆಲಸ ಏನು? ಕೆಟ್ಟ ಕೆಲಸನೂ ಮಾಡ್ತವೆ, ಒಳ್ಳೆ ಕೆಲಸನೂ ಮಾಡ್ತವೆ. ಅದರಲ್ಲಿ 10 ಇಂದ್ರಿಯಗಳು ಮಾಡುವ ಕೆಟ್ಟ ಕೆಲಸ ಯಾವುದು ಅಂತ ಮೊದಲು ಹೇಳ್ತಾರೆ. 10 ಕರಣಗಳು ಅಂದ್ರೆ 10 ಇಂದ್ರಿಯಗಳು. ನಿತ್ಯದಿ ವಿಷಯಗಳ ಅತ್ತಿಯ ತೋರಿ ಈ ಮನವ ಅತ್ತಲೆಳೆಯಲು ಉಂಡುಂಡ ಅಹಂಕರಿಸೆ ಮರ್ತೆಗೆ ಬಹುದೇ ಮಹತ್ವ. 10 ಇಂದ್ರಿಯಗಳು ಪ್ರತಿನಿತ್ಯ ವಿಷಯಗಳ ಅರ್ಥಿಯ ತೋರಿ, ವಿಷಯಗಳ ಮೇಲೆ ಪ್ರೀತಿ ಬರುವಂತೆ ಮಾಡಿ ಆ ಮನಸ್ಸನ್ನ ಅತ್ತ ಎಳಿತಾವೆ. ಇಂದ್ರಿಯಗಳು ಮನಸ್ಸನ್ನ, ಈಗ ಕಣ್ಣು ಮನಸ್ಸನ್ನ ರೂಪದ ಕಡೆ ಎಳಿತದೆ. ಕಿವಿ ಯಾವುದೋ ಗ್ರಾಮ್ಯ ಗೀತ ಶಬ್ದ ಹಾಡು, ಯಾವುದೋ ಹಾಡು, ಅದ್ರ ಕಡೆ ಕಿವಿಯನ್ನ ಎಳಿತದೆ ಮನಸ್ಸು. ಇದು ಕಿವಿ ಮನಸ್ಸನ್ನು ಎಳಿತದೆ. ಇಂದ್ರಿಯಗಳು ಮನಸ್ಸನ್ನ ತಮ್ಮ ವಿಷಯದ ಕಡೆ ಎಳ್ಕೊಂಡು ಹೋಗ್ತಾವೆ. 10 ಇಂದ್ರಿಯ ಮಾಡುವ ಅನಿಷ್ಟ ಇದು. ಆ ವಿಷಯ ಪದಾರ್ಥದ ಮೇಲೆ ಪ್ರೀತಿ ತೋರಿಸಿ ಮನಸ್ಸನ್ನ ಅತ್ತಲೆಳೆಯಲು ವಿಷಯದ ಕಡೆ ಎಳಿತಾವೆ. ಆವಾಗ ಅವನು ಅದನ್ನೇ ಉಂಡುಂಡು ಅನುಭವಿಸಿ ಅಹಂಕಾರ ಪಡ್ತಾ ಹೋಗ್ತಾನೆ. ಇಂಥವನಿಗೆ ಮಹತ್ವ ಬರೋದು ಹೇಗೆ? ಅವನು ಬರೇ ಅಹಂಕಾರಿಯಾಗಿ ಉಳಿತಾನೆ, ಮಹತ್ವ ಬರೋದಿಲ್ಲ ಅವನಿಗೆ. ಇದು ಇಂದ್ರಿಯಗಳು ಮಾಡುವ ಅನಿಷ್ಟ. ನಿತ್ಯ ನೈಮಿತ್ತಿಕ ಸತ್ಕರ್ಮಗಳ ಮರೆದು ಉತ್ತಮರಳು ಮತ್ಸರಿಸುವ ವಿತ್ತ ಸಂಪತ್ತಿಗೆ ಉನ್ಮತ್ತನಾಗಿ ಭವದಲ್ಲಿ ಸುತ್ತಿ ಆರ್ತಿಯ ನುಂಬ. ನಿತ್ಯ ನೈಮಿತ್ತಿಕ ಕರ್ಮಗಳು ಅಂತಿದೆ, ಪ್ರತಿನಿತ್ಯ ಮಾಡಬೇಕಾದ್ದು. ಗ್ರಹಣ ಮುಂತಾದ ನಿಮಿತ್ತ ಬಂದಾಗ ಮಾಡಬೇಕಾದ ಕರ್ಮಗಳಿದೆ. ಅದನ್ನೆಲ್ಲ ಮರೆತು ಬಿಡುತ್ತದೆ ಮನಸ್ಸು. ಅದನ್ನೆಲ್ಲ ಮರೆತು ಉತ್ತಮರಲ್ಲಿ ಮಾತ್ಸರ್ಯ ತೋರ್ತದೆ. ಮನಸ್ಸಿಗೆ ಮಾತ್ಸರ್ಯ ಬರ್ತದೆ ದೊಡ್ಡವ್ರ ಮೇಲೆ, ಉಪದೇಶ ಮಾಡೋರ ಮೇಲೆ. ವಿತ್ತ ಸಂಪತ್ತಿ, ಹಣ ಮುಂತಾದ ಸಂಪತ್ತಿಗೆ ಉನ್ಮತ್ತನಾಗ್ತಾನೆ. ಭವದಲ್ಲಿ ಸುತ್ತಿ ಸಂಸಾರದಲ್ಲೇ ಸುತ್ತಿ ಆರ್ತಿಯನುಂಬ ಅಂದ್ರೆ ದುಃಖ ಪಡ್ತಾನೆ ಅಂತ ಅರ್ಥ. ಅಂಗನೇರಾಶೆಗೆ ಚರಣಗಳು ನಡೆಸುವವು. ಪಾದ ಚರಣಗಳು ಅಂದ್ರೆ ಪಾದಗಳು. ಅಂಗನೇರಾಶೆಗೆ, ಸ್ತ್ರೀಯರ ಆಶೆಗೆ ಚರಣಗಳು ಆ ಕಡೆ ಹೋಗ್ತವೆ. ಜೀವನನ್ನ ಆ ಕಡೆ ಕರ್ಕೊಂಡು ಹೋಗ್ತವೆ. ಕಂಗಳು ಅವರ ಅಂಗವ ತೋರುವವು. ಚಕ್ಷುರೇಂದ್ರಿಯ ಅವರ ಅಂಗವನ್ನ ತೋರಿಸ್ಲಿಕ್ಕೆ ಆ ಕಡೆ ಎಳೀತದೆ ಮನಸ್ಸನ್ನ. ಬಂಗಾರ ಕೊಡಿಸಿ ಅವರ ಎಂಜಲು ಉಣಿಸುವವು. ಕೈ ಅವರಿಗೆ ಬಂಗಾರ ಕೊಡ್ತದೆ, ಹಣ ಕೊಡ್ತದೆ ಕೈ. ಅವರ ಎಂಜಲು ಉಣಿಸುವವು ಯಾವುದು? ರಸನೇಂದ್ರಿಯ, ನಾಲಿಗೆ. ಅವರ ಎಂಜಲು ಉಣಿಸುವವು.
ಕೈ ಅವರಿಗೆ ಬಂಗಾರ ಕೊಡಿಸುವುದು, ನಾಲಿಗೆ ಅಂತ ಇಟ್ಕೋಬೇಕು, ಅದು ಎಂಜಲು ಉಣಿಸುವವು. ಕರ್ಣಗಳು ನುಡಿಗೆ ಮರಳ ಹೂವು, ಕಿವಿ ಆ ಸ್ತ್ರೀಯರ ನುಡಿಗೆ ಅವರ ಮಾತಿಗೆ ಮರಳಾಗ್ತಾ ಹೋಗ್ತದೆ. ದುಷ್ಟ ಅನ್ನ ಉಂಡುಂಡು ಪೊಟ್ಟೆ ಪರಿಯಿಸುವವು, ಇದೇ ಇಂದ್ರಿಯಗಳು ದುಷ್ಟ ಅನ್ನವನ್ನ ತಿನ್ನಿಸಿ ತಿನ್ನಿಸಿ ಹೊಟ್ಟೆ ಹೊರಿಸ್ತಾವೆ, ಹೊಟ್ಟೆಗೆ ಭಾರ ಆಗುವ ಹಾಗೆ ಮಾಡ್ತಾವೆ. ಭ್ರಷ್ಟರ ಕೂಡಾಡಿಸುವವು, ಇಂದ್ರಿಯಗಳೇ ಭ್ರಷ್ಟರ ಸಹವಾಸ ಮಾಡಿಸ್ತಾವೆ. ಕೊಟ್ಟರೆ ಪೊಗಳಿಸುವವು, ದುಷ್ಟೇಂದ್ರಿಯಗಳು ಯಾರಾದ್ರೂ ಹಣ ಕೊಟ್ಟರೆ ಅವ್ರನ್ನ ಹೊಗಳಿಸೋದು, ಕೊಡದಿದ್ರೆ ಬಯಸ್ತಾವೆ. ಕಷ್ಟಗತಿಗೆ ಕಡೆಗೆಳಿಸುವವು, ಇದೇ ಇಂದ್ರಿಯಗಳೇ 24 ತತ್ವದಲ್ಲೇ ಸೇರಿದ ಈ 10 ಇಂದ್ರಿಯಗಳು ಕೊನೆಗೆ ಕಷ್ಟಗತಿಗೆ ಮಾಡಿಬಿಡ್ತವೆ. ಆದರೆ ಈ ತತ್ವಗಳು ಮನುಷ್ಯರಿಗೆ ಈ ರೀತಿ ಕಷ್ಟಗತಿ ಕೊಡ್ತಾವೆ ಹೊರತು ದೇವತೆಗಳಿಗೆ ಕೊಡೋದಿಲ್ಲ. ಯಾಕೆ? ದೇವತೆಗಳು ಈ ತತ್ವಗಳಿಗೆ ಅಭಿಮಾನಿಗಳವರು. ಈ ತತ್ವಗಳಿಗೆ ಒಡೆಯರಾದ ದೇವತೆಗಳ ವ್ರಾತಗಳನ್ನು ಇವು ಕೆಡಿಸವು. ಇವು ಅಂದ್ರೆ ಈ ಇಂದ್ರಿಯಗಳು ಕೆಡಿಸವು, ದೇವತೆಗಳ ಸಮೂಹವನ್ನ ಕೆಡಿಸೋದಿಲ್ಲ. ಯಾಕೆ? ಈ ತತ್ವಗಳಿಗೆ ಒಡೆಯರೇ ಅವರು, ಒಡೆಯರು ಅದು ಸ್ವಾಮಿಗಳು, ಯಜಮಾನರು. ಅಂಥ ದೇವತೆಗಳ ವ್ರಾತ ಅಂದ್ರೆ ಸಮೂಹ. ಆ ಸಮೂಹವನ್ನ, ದೇವತಾ ಸಮೂಹವನ್ನ ಇವು ಕೆಡಿಸವು. ದೇವತಾ ಸಮೂಹಕ್ಕೆ ಕೆಡಕು ಮಾಡೋದಿಲ್ಲ ಇಂದ್ರಿಯಗಳು. ಯಾಕೆ? ಭೂತಲದೊಳಗೆ ಅರಸಿನ ಮನೆ ಸಂಕೋಲೆ ಆತನ ಕಾಲು ಕಟ್ಟುವುದೇ. ಭೂಮಿಯಲ್ಲಿ ಒಬ್ಬ ರಾಜ ಇದ್ದಾನೆ, ಅವನ ಹತ್ರ ಒಂದು ಸರಪಳಿ ಇದೆ, ಒಂದು ಸಂಕೋಲೆ ಸರಪಳಿ ಇದೆ. ತನ್ನ ಕಾಲಿಗೆ ತಾನು ಕಟ್ಕೋತಾನ? ಅವನ ಅಧೀನದಲ್ಲಿರೋ ಸರಪಳಿ ಬೇರೆ ಕಳ್ಳರಿಗೆ ಅಪರಾಧಿಗಳಿಗೆ ಕಟ್ತಾನೆ, ತನ್ನ ಕಾಲಿಗೆ ತಾನು ಕಟ್ಟಿಕೊಳ್ಳೋದೇ ಇಲ್ಲ. ಅದರಂತೆ ತತ್ವಗಳಿಗೆ ಒಡೆಯರೇ ಅರಸರೇ ದೇವತೆಗಳು. ತತ್ವಗಳು ಅವರಿಗೇನು ಮಾಡೋದಿಲ್ಲ, ಬೇರೆಯವರಿಗೆ ಕೆಡಕು ಮಾಡಿಬಿಡ್ತಾವೆ. ಜೀವರಾಶಿಗಳಿಗೆ ಈ ತತ್ವಗಳಿಂದಲೇ ನೋವನೀವುತ ಭವದೊಳಗೆ ತಾವಿದಕ್ಕೊಳಗಾಗದಿಹರು ಶ್ರೀಹರಿಯ ಕೃಪಾವಲೋಕನ ಬಲದಿಂದ. ಭಗವಂತನ ಕೃಪಾವಲೋಕನ ಪಾತ್ರರಾಗಿರ್ತಾರೆ. ಭಗವಂತನ ದಯೆಗೆ ಪಾತ್ರರು ದೇವತೆಗಳು. ಅವನ ಕೃಪಾ ದೃಷ್ಟಿ ದೇವತೆಗಳ ಮೇಲೆ ಇರೋದ್ರಿಂದ ದೇವತೆಗಳು ಜೀವರಿಗೆ ಮಾತ್ರ ಈ ಇಂದ್ರಿಯಗಳಿಂದ ಕೆಡುಕು ಮಾಡ್ತಾರೆ. ದೇವತೆಗಳು ತಾವು ಇದಕ್ಕೆ ಒಳಗಾಗುವುದಿಲ್ಲ, ನೋವುಗಳಿಗೆ ತಾವು ಒಳಗಾಗುವುದಿಲ್ಲ. ಜೀವರಾಶಿಗಳಿಗೆ ಈ ತತ್ವಗಳಿಂದಲೇ ನೋವನೀವುತ ಕಷ್ಟವನ್ನ ಕೊಡ್ತಾ ಇರ್ತಾರೆ ಭವದೊಳಗೆ, ಸಂಸಾರದೊಳಗೆ. ತಾವಿದಕ್ಕೆ ಒಳಗಾಗದಿಹರು, ಈ ಕಷ್ಟಕ್ಕೆ ಅವರು ಒಳಗಾಗೋದಿಲ್ಲ, ಇರ್ತಾರೆ ಹರಿಯ ಕೃಪಾವಲೋಕನ ಬಲದಿಂದ. ಇಂತೂ ಭ್ರಾಂತಿಯ ನೀವ ತತ್ವಗಳೇ, ಹೀಗೆ ಭ್ರಾಂತಿಯನ್ನೇ ಕೊಡ್ತಾವೆ ತತ್ವಗಳು. ಆದರೆ ಇದೇ ತತ್ವಗಳೇ ಮಹಾಂತರ ಸಂಘ ದೊರಕೊಳ್ಳಲು, ದೊಡ್ಡವರ ಸಂಘ ಜೀವನಿಗೆ ಬಂತು ಅಂತಾದ್ರೆ ಆವಾಗ ಇದೇ ಇಂದ್ರಿಯಗಳು ಅವನಿಗೆ ಉಪಕಾರಿಯೂ ಆಗ್ತವೆ. ಸಂತತ ಶ್ರವಣಾದಿ ಸನ್ಮಾರ್ಗಕ್ಕೆ ಎರಗಿಸಿ ಕಂತುಪಿತನ ತೋರಿಸುವವು. ಕಿವಿ ಮೊದಲಾದ ಇಂದ್ರಿಯಗಳು ಭಗವಂತನ ಕಥಾಶ್ರವಣ, ನೈವೇದ್ಯ ಸ್ವೀಕಾರ, ಪರಮಾತ್ಮನ ಮೂರ್ತಿಯ ದರ್ಶನ, ಕ್ಷೇತ್ರಯಾತ್ರೆ ಇಂಥ ಸನ್ಮಾರ್ಗಕ್ಕೆ ಎರಗಿಸಿ ಕಂತುಪಿತನ ತೋರಿಸುವವು. ಕಂತು ಅಂದ್ರೆ ಮನ್ಮಥ, ಅವನ ಪಿತಾ ಇವನು ತಂದೆ ನಾರಾಯಣ, ಅವನನ್ನು ತೋರಿಸುವವು. ಹರಿಯತ್ತ ನಡೆಸುವವು, ಹರಿನಾಮ ನುಡಿಸುವವು, ಹರಿಪೂಜೆಗಳ ಮಾಡಿಸುವವು, ಹರಿಮೂರ್ತಿ ನೋಡಿಸಿ ಹರಿಕೀರ್ತಿ ಕೇಳಿಸಿ ನರರ ಅಹಂಕೃತಿಯ ಕೆಡಿಸುವವು. ಭಗವಂತನ ಕಡೆನೇ ಕಾಲು ಹೋಗುತ್ತೆ, ನಾಲಿಗೆ ಭಗವಂತನ ನಾಮ ನುಡಿತದೆ, ಸಂತರ ಸಂಘ ಇದ್ರೆ ಕೈ ಹರಿಪೂಜೆ ಮಾಡ್ತದೆ, ಕಣ್ಣು ಹರಿಮೂರ್ತಿಯನ್ನು ನೋಡ್ತದೆ, ಕಿವಿ ಹರಿಕೀರ್ತಿ ಕೇಳ್ತದೆ, ಆವಾಗ ಅಹಂಕಾರ ಹೋಗ್ತದೆ. ಉಕ್ಕು ತಗ್ಗಿಸುವವು, ಸೊಕ್ಕು ನಿವಾರಿಸುವವು, ಸತ್ಕರ್ಮ ಕಿಕ್ಕಿ ಸಲಹುವವು. ಇದೇ ಇಂದ್ರಿಯಗಳೇ ಉಕ್ಕದೇ ಇರೋ ಹಾಗೆ ಮಾಡ್ತಾವೆ ಜೀವನನ್ನ. ಸೊಕ್ಕು ಪರಿಹಾರ ಮಾಡ್ತವೆ, ಅಹಂಕಾರ ಪರಿಹಾರ ಮಾಡ್ತವೆ. ಉಕ್ಕು ತಗ್ಗಿಸುವವು ಅಂದ್ರೆ ಉಕ್ಕೋದು, ಉಬ್ಬೋದು, ಅದನ್ನೆಲ್ಲ ತಗ್ಗಿಸಿ ಸೊಕ್ಕು ಅಹಂಕಾರ ಪರಿಹರಿಸಿ ಸತ್ಕರ್ಮ ಮಾರ್ಗದಲ್ಲಿ ಹಾಕಿ ಸಲಹುವವು, ಸಂರಕ್ಷಣೆ ಮಾಡ್ತಾರೆ. ದುಃಖವನೀವ ಪಂಚಭೂತಾತ್ಮಕ ದೇಹದ ಅಕ್ಕರ ಬಿಡಿಸಿ
ಪಂಚಭೂತಾತ್ಮಕ ದೇಹ ದುಃಖವನ್ನೇ ಕೊಡುವಂತಹದ್ದು. ತಲೆನೋವಿಗೆ ಕಾರಣ, ಮೂಗಿದೆ ನೆಗಡಿ ಕಾರಣ, ಕಿವಿ ನೋವು, ಹೊಟ್ಟೆ ನೋವು, ಹೀಗೆ. ಆದರೆ ದುಃಖವನೀವ ಪಂಚಭೂತಾತ್ಮಕ ದೇಹದ ಅಕ್ಕರೆ ಬಿಡಿಸಿ, ಆ ದೇಹದ ಮೇಲೆ ದುರಭಿಮಾನ ಬಿಡಿಸಿ ಈ ಇಂದ್ರಿಯಗಳು ರಕ್ಷಿಸುವವು ಸತ್ಸಂಗ ಇದ್ದಾಗ ಅಂತ ಅರ್ಥ. ಈಸು ಪುಣ್ಯವ ಮಾಡಿ ದಿನದಿ ಧೇನಿಸೆ ಶ್ರೀಶ ಸಂತೋಷಿಸಿ, ಇದೇ ಪುಣ್ಯ ಕೆಲಸ. ಇದನ್ನ ದಿನ ಮಾಡ್ತಾ ಇದ್ರೆ, ಪರಮಾತ್ಮನ ಧ್ಯಾನಿಸಿದರೆ ಶ್ರೀಶ ಸಂತೋಷಿಸಿ ತನ್ನ ಭಾಸುರ ಮೂರ್ತಿಯ ಕಣ್ಣಿಗೆ ಕಾಣಿಸಿಕೊಡುವ, ತನ್ನ ದಿವ್ಯವಾದ ಮೂರ್ತಿಯನ್ನ, ಪ್ರಕಾಶದ ಮೂರ್ತಿಯನ್ನ ನಮ್ಮ ಕಣ್ಣಿಗೆ ಕಾಣಿಸುವ ಹಾಗೆ ಮಾಡ್ತಾನೆ. ದೋಷಗಳನ್ನು ದೂರೋಡಿಸುವ, ಕಣ್ಣಿಗೆ ಅಂದ್ರೆ ಹೊರಗಿನ ಕಣ್ಣಲ್ಲ, ಸಾಕ್ಷಿ. ಸಾಕ್ಷಿಗೆ ಪರಮಾತ್ಮ ಗೋಚರ ಆಗುವ ಹಾಗೆ ಮಾಡ್ತಾನೆ. ಅಂತರವಿಲ್ಲದ ಸ್ವರೂಪ ಸುಖದ ಅನುಭವಕ್ಕೆ ಅಂತರಾಯ ಮಾಳ್ಪವೆಂದು ಚಿಂತಿಸಿ ತುದಿಯೊಳಿವ ಸಂತರಿಸುವಂತೆ ಶ್ರೀಕಾಂತನ್ನ ಸಂತರ್ ಬೇಡುವರು. ಅಂತರವಿಲ್ಲದ ಸ್ವರೂಪ ಸುಖದ ಅನುಭವಕ್ಕೆ, ನಾಶ ಇಲ್ಲದ ಅಂತ ಅರ್ಥ. ನಾಶವಿಲ್ಲದ ಸ್ವರೂಪ ಸುಖ, ಶಾಶ್ವತ ಸ್ವರೂಪ ಸುಖದ ಅನುಭವಕ್ಕೆ ಅಂತರಾಯ ಮಾಳ್ಪವು ಯಾವುದು? ಈ ಇಂದ್ರಿಯಗಳೇ. ಸಜ್ಜನರ ಸಂಘ ಇದ್ರೆ ಸುಖಕ್ಕೆ ಕಾರಣ, ಇಲ್ಲದೆ ಇದ್ರೆ ಇದೇ ಸ್ವರೂಪ ಸುಖಕ್ಕೆ, ಮೋಕ್ಷಕ್ಕೆ ಅಡ್ಡಿ ಮಾಡ್ತಾವೆ. ಅಂತರಾಯ ಅಂದ್ರೆ ವಿಘ್ನ. ಇದೇ ಇಂದ್ರಿಯಗಳೇ ವಿಘ್ನ ಮಾಡಿಬಿಡ್ತಾವೆ. ಒಳ್ಳೆ ಪುರಾಣ ಕಥಾ ಶ್ರವಣ ಮಾಡಬೇಕು ಅಂತ ಹೋಗುವಾಗ ಇನ್ನೇನೋ ಗ್ರಾಮ್ಯ ಗೀತೆಗೆ ಆ ಶ್ರವಣ ವಿಘ್ನ ಮಾಡಿಬಿಡ್ತದೆ, ಅಲ್ಲಿ ಹೋಗಿ ಇದಕ್ಕೆ ವಿಘ್ನ ಮಾಡ್ತದೆ ಅಂತ ಯೋಚನೆ ಮಾಡಿ ಸಜ್ಜನರು ಏನ್ ಮಾಡ್ತಾರೆ? ಮಾಳ್ಪವೆಂದು ಚಿಂತಿಸಿ ತುದಿಯೊಳಿವ ಸಂತರಿಸುವಂತೆ ಶ್ರೀಕಾಂತನ ಸಂತರ ಬೇಡುವರು. ಸಂತರಿಸುವಂದ್ರೆ ದಾಟಿಸೋದು, ಈ ಎಲ್ಲ ಕಷ್ಟಗಳನ್ನ ದಾಟಿಸುವಂತೆ ನೀನು ನಮ್ಮನ್ನ ದಾಟಿಸಬೇಕು ಈ ಸಂಸಾರ ನದಿಯಿಂದ ಅಂತ ಹೇಳಿ ಸಜ್ಜನರು ಬೇಡುವರು. ಕಣ್ಣಂಶ ಕಾಣೋದು, ಕಿವಿಯಂಶ ಕೇಳೋದು, ರಸನ್ನಂಶ ಆಸ್ವಾದಿಸುವುದು, ಭಿನ್ನ ತತ್ವಗಳಿಗೆ ಭಿನ್ನ ಭಿನ್ನ ಕಾರ್ಯವನ್ನು ಮಾಡುವ ಶಕ್ತಿ ಕಾಣಿರೋ. ಜೀವರಿಗೆ ಈ ಇಂದ್ರಿಯಗಳು, ತತ್ವಗಳೇನಿದೆ, ಒಂದೊಂದಕ್ಕೆ ಒಂದೊಂದು ಶಕ್ತಿ. ಕಣ್ಣು ಅನ್ನೋ ತತ್ವ ಅದು ಕಾಣೋದಷ್ಟೇ, ಕಿವಿ ಅದು ಕೇಳಿಸ್ಕೊಳ್ಳೋದು, ರಸನ್ನಂಶ ಅಂದ್ರೆ ರಸನ, ನಾಲಿಗೆ ಅದು ಆಸ್ವಾದನೆ ಮಾಡೋದು. ಹೀಗೆ ಭಿನ್ನ ಭಿನ್ನ ತತ್ವಗಳಿಗೆ ಭಿನ್ನ ಭಿನ್ನ ಕಾರ್ಯವನ್ನು ಮಾಡುವ ಶಕ್ತಿ ಉಂಟು. ಅನ್ಯೋನ್ಯ ಕಾರ್ಯ ಮಾಡಲು ಅರಿಯವು. ಈ 24 ತತ್ವಗಳ ಪೈಕಿ ಇಂದ್ರಿಯ ಏನಿದೆ, ಒಂದ್ರ ಕೆಲಸ ಇನ್ನೊಂದು ಮಾಡೋದಿಲ್ಲ. ಈ ತತ್ವಗಳು ಆಯಾ ಕೆಲಸ ಅವುಗಳು ಮಾತ್ರ ಮಾಡೋದು. ಅನ್ಯೋನ್ಯ ಕಾರ್ಯವಂದ್ರೆ ಒಂದ್ರ ಕೆಲಸ ಮತ್ತೊಂದು ಪರಸ್ಪರ ಕಾರ್ಯವನ್ನ ಮಾಡ್ಲಿಕ್ಕೆ ಅರಿಯವು. ಯಾಕೆ? ಚರಣ ನಡೆಯುವಂತೆ ಕೈ ನಡೆಯುವುದೇ. ಕಾಲು ನಡ್ಕೊಂಡು ಹೋಗ್ತದೆ, ಕೈ ನಡ್ಕೊಂಡು ಹೋಗ್ತದೆ. ಘ್ರಾಣ ಮೂಗು ಗಂಧವನ್ನು ಆಘ್ರಾಣಿಸುವಂತೆ ತ್ವಕ್ಕು ಆಘ್ರಾಣಿಸುವುದು ಬಲ್ಲದೆ ಕೇಳಿ. ತ್ವಗೀಂದ್ರಿಯ ಆಘ್ರಾಣಿಸಬಲ್ಲದ? ಆಘ್ರಾಣಿಸುವ ಶಕ್ತಿ ಇದೆಯಾ? ಇಲ್ಲ. ಘ್ರಾಣೇಂದ್ರಿಯಕ್ಕೆ ಮಾತ್ರ ಆ ಶಕ್ತಿ, ಕಾಲಿಗೆ ಮಾತ್ರ ನಡೆಯೋ ಶಕ್ತಿ. ಇಂಬುಗೊಡುವಡೆ ಅಂಬರವೇ ಬೇಕು, ಇಂದ್ರಿಯಕ್ಕೆ ಮಾತ್ರ ಇಲ್ಲ. ಬೇರೆ ತತ್ವವನ್ನು ತಗೊಳ್ಳಿಗ, ಆಕಾಶ ತತ್ವ. ಅವಕಾಶ ಕೊಡೋ ಶಕ್ತಿ ಆಕಾಶಕ್ಕಿದೆ. ಅಂಬರ ಅಂದ್ರೆ ಆಕಾಶ. ಇಂಬು ಕೊಡುವುದು ಅಂದ್ರೆ ಅವಕಾಶ ಕೊಡೋದು. ಓಡಾಡ್ಲಿಕ್ಕೆ ಸ್ಪೇಸ್ ಬೇಕಲ್ಲ, ಓಡಾಡ್ಲಿಕ್ಕೆ ಅವಕಾಶ ಕೊಡೋದು ಅಂಬರ, ಆಕಾಶ ತತ್ವ. ಅದ್ರ ಕೆಲಸ ಅದೇ ಮಾಡೋದು, ಬೇರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಯಿಂದುಂಬುದಕ್ಕೆ ವಾಯು ಬೇಕು. ಬಾಯಿಂದ ಅನ್ನ ಊಟ ಮಾಡ್ಲಿಕ್ಕೆ ಒಳಗಡೆ ಪ್ರಾಣವಾಯು ಬೇಕು. ಇಲ್ದಿದ್ರೆ ಅನ್ನ ಕೆಳಗೆ ಇಳಿಯೋದಿಲ್ಲ. ಪ್ರಾಣವಾಯು ಇದ್ರೆ ತಾನೇ ಇಳಿತದೆ ಅನ್ನ. ಇಲ್ದಿದ್ರೆ ಬಾಯಿಗೆ ಹಾಕಿದ್ರೆ ಬಾಯಿಲ್ಲೇ ಇರ್ತದೆ. ವಾಯು ಇಲ್ಲದೆ ಇದ್ರೆ, ಪ್ರಾಣ ಹೋದ್ರೆ. ಪ್ರಾಣ ಇದ್ರೆ ಒಳಗೆ ನುಂಗುತ್ತಾನೆ, ಆ ಗಾಳಿಯಿಂದ ನುಂಗುತ್ತಾನೆ, ಗಾಳಿ ಒಳಗೆ ಎಳೀತದೆ. ಉಂಬುಡುಗೆಗೆ ಕಿಚ್ಚು ಬೇಕು.
ಉಂಬಡುಗೆಗೆ ಕಿಚ್ಚು, ಊಟ ಮಾಡುವ ಅಡಿಗೆ ಮಾಡ್ಲಿಕ್ಕೆ ಕಿಚ್ಚು ಬೇಕು ಅಂದ್ರೆ ಬೆಂಕಿ ತತ್ವ ಬೇಕು, ವನ್ನಿ ತತ್ವ ಬೇಕು, ಅಗ್ನಿ ತತ್ವ. ತೃಷೆ ಕಳೆವರೆ, ಊಟ ಮಾಡಿದ್ರೆ ಸಾಲದು, ಬಾಯಾರಿಕೆ ಕಳಿಬೇಕಾದ್ರೆ ಅಂಬು ಬೇಕು, ಅಂಬು ಅಂದ್ರೆ ಜಲತತ್ವ. ಹೀಗೆ ಇಂಬು ಕೊಡುವಡೆ ಅಂಬರ ಬೇಕು, ಬಾಯಿಂದ ಉಂಬುವುದಕ್ಕೆ ವಾಯು ಬೇಕು, ಉಂಬಡುಗೆಗೆ ಕಿಚ್ಚು ಬೇಕು, ತೃಷೆ ಕಳೆವರೆ ಅಂಬು ಬೇಕು, ಉಣಲು ಅನ್ನ ಬೇಕು ಪೃಥ್ವಿ. ಹೀಗೆ ಪಂಚಭೂತಗಳು ಕೂಡ ಒಂದೊಂದು ಕೆಲಸ ಮಾಡ್ತವೆ. ಇದು ಪರಮಾತ್ಮ ಇಷ್ಟು ಇಟ್ಟುಕೊಂಡು ಈ 24 ತತ್ವ ಸೃಷ್ಟಿ ಮಾಡಿದ. ಅದರಿಂದ 24 ತತ್ವಗಳಿಗೆ ಅಧಿಕ ನ್ಯೂನ ಸಂಖ್ಯೆ ಸಲ್ಲ. ಅಂತೂ ಜಗತ್ತು ನಡಿಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ತತ್ವ ಸೃಷ್ಟಿ ಮಾಡಿದ. ಒಂದು ಹೆಚ್ಚಿಲ್ಲ, ಒಂದು ಕಡಿಮೆ ಇಲ್ಲ. ಒಂದು ಕಡಿಮೆ ಆದ್ರೆ ಜಗತ್ತು ನಡೆಯೋದಿಲ್ಲ, ಒಂದು ಹೆಚ್ಚಾದ್ರೂ ಬೇಕಾಗಿಲ್ಲ, ವ್ಯರ್ಥ ಆಗ್ತದೆ. ಆ ರೀತಿ ಸೃಷ್ಟಿ ಮಾಡಿದ್ದಾನೆ. ಅಧಿಕ ನ್ಯೂನ ಸಂಖ್ಯೆ ಸಲ್ಲ. ಇದನ್ನು ವಿವೇಚಿಸಿ ಹರಿ ಕಂಡು ಅವರವರಿ ಮೊದಲೇ ರಾಶಿಗಳನ್ನು ಸೃಜಿಸುವ. ಇದನ್ನ ಇಷ್ಟು ವಿಚಾರ ಮಾಡಿ ಜೀವರನ್ನ ಸೃಷ್ಟಿ ಮಾಡೋದಕ್ಕಿಂತ ಮೊದಲು ಈ ರಾಶಿಗಳನ್ನು, ಈ ತತ್ವಗಳ ರಾಶಿಗಳನ್ನ ಸೃಷ್ಟಿ ಮಾಡಿದ. ಇಂತು ತತ್ವ ಸೂಕ್ಷ್ಮಾಂಶ ಪ್ರಕೃತಿಯೊಳ ಅನಂತಗಳಾಗಿಪ್ಪುಗಡ ಅಂಥ ರಾಶಿಗಳ ನಾನಾ ಧಾನ್ಯದ ರಾಶಿಯಂತೆ ಕೂಡಿ ಸೃಷ್ಟಿಸುವ. ಹೀಗೆ ಇವು 24 ತತ್ವ. ಇದರ ಸೂಕ್ಷ್ಮಾಂಶಗಳು ಅನಾದಿ ಕಾಲದಿಂದ ಇದ್ದೇ ಇದೆ, ಬೇಕಾದಷ್ಟಿದೆ. ಅದನ್ನ ರಾಶಿ ರಾಶಿ ಮಾಡಿದವನು ಪರಮಾತ್ಮ. ಎಲ್ಲ ಬೆರಿಕೆಯಾಗಿರ್ತದೆ, ರಾಶಿ ರಾಶಿ ಮಾಡಿದ. ಧಾನ್ಯಗಳ ರಾಶಿ ಮಾಡುವಂತೆ ನಾನಾ ಧಾನ್ಯದ ರಾಶಿ ಎಂತೆ ಕೂಡಿ ಸೃಷ್ಟಿಸುವ. ಅದರಲ್ಲಿ ಮೊದಲು ಮಾಡಿದ್ದು ಮಹತ್ತತ್ವಾಂಶದ ಸೃಷ್ಟಿ. ಇದರೊಳು ಮೊದಲು ಮಹತ್ತತ್ವಾಂಶದ ಸೃಷ್ಟಿ. ಅದರಿಂದ ಮೇಲೆ, ಅದಾದ್ಮೇಲೆ ಕ್ರಮಕ್ರಮದಿ ಅಹಂಕಾರ, ಬುದ್ಧಿ, ಮನಸ್ಸು ಹೀಗೆ ಮಾಡ್ತಾ ಮಾಡ್ತಾ ತುದಿಯ ಕೊನೆಗೆ ಅಂತ ಅರ್ಥ. ತುದಿ ಅಂದ್ರೆ ಕೊನೆಯಲ್ಲಿ ಪೃಥ್ವಿ ತತ್ವ ಪರ್ಯಂತ, ಕೊನೆಯಲ್ಲಿ ಪೃಥ್ವಿ ತತ್ವ ಅದು ಕೊನೆಯದ್ದು. ಮಹತ್ತತ್ವ ಅಂತ ಆರಂಭ ಮಾಡಿ ಪೃಥ್ವಿ ತತ್ವದ ತನಕ ಸೃಷ್ಟಿ ಮಾಡಿದ. ಪರ್ಯಂತ ಅವನವನೇ ಒದಗಿಸಿ ಕೊಡುವ ಹರಿಗೆಣೆಯುಂಟೆ. ಅವನವನ್ನೇ ಒದಗಿಸಿ ಕೊಡುವ ಅಂದ್ರೆ ಈಗ ಆಯಾ ಜಾತಿಯ ಅವುಗಳನ್ನೇ ಜೋಡಿಸ್ತಾನೆ, ಬೇರೆ ಬೇರೆ ತಂದು ಜೋಡಿಸೋದಿಲ್ಲ. ಅವುಗಳನ್ನೇ ಜೋಡಿಸ್ಬೇಕು. ವಿರುದ್ಧವಾದ ತತ್ವದಂಶ ಇದಕ್ಕೆ ಸೇರಿಸೋದು ಹಂಗೆಲ್ಲ ಇಲ್ಲ. ಒಂದೊಂದೇ ಜಾತಿದ್ದು ಆಯಾ ಜಾತಿದ್ದನ್ನೇ ಸೇರಿಸಿ ಮಾಡಿಟ್ಟಿದ್ದಾನೆ. ಒಂದೇ ಬಣ್ಣದ ಹೂವುಗಳು ಆ ಥರ ಜೋಡಿಸೋದಿಲ್ವೇ? ಆ ರೀತಿ ಅವನವನೇ ಜೋಡಿಸಿ ಅವುಗಳನ್ನೇ ಒದಗಿಸಿ ಕೊಡುವ ಹರಿಗೆ ಎಣೆಯುಂಟೆ. ಅವನಿಗೆ ಯಾರು ಸಮಾನರು ಇದನ್ನು ಸೃಷ್ಟಿ ಮಾಡಲಿಕ್ಕೆ ಅಂತ ಹೇಳಿ, ಇನ್ನು ಮುಂದೆ ಅದೇ ರೀತಿ ಸೃಷ್ಟಿಯ ಮುಂದಿನ ಸೃಷ್ಟಿಯನ್ನೇ ಇನ್ನೂ ಮುಂದೆ ವಿವರಿಸ್ತಾ ಇದ್ದಾರೆ. ನಾಳೆ ಇಲ್ಲ ನಾಡದು ಮಾಡೋಣ. ಕೃಷ್ಣಾರ್ಪಣ. ನಾಡದು ಮುಂದುವರಿಸ್ತೇನೆ. ಆಯ್ತು ಸ್ವಾಮಿಗಳು, ನಮಸ್ಕಾರ. ಹೌದು.